ಶಿವ 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 ಏನು ಬಿಸಿಲವ ಇದು. ಇಂಥ ಬಿಸಿಲು ಬಿದ್ರೆ ಮನುಷ್ಯರು ಏನು ಕತೆ ಆಗ್ಬೇಕು. ನಿನ್ನೆ ಅಷ್ಟು ಮಳೆ ಮೋಡ ಆಗಿದ್ದು ನೋಡಿ ಎಲ್ಲಿ ನಮ್ಮ ಊರಾಗ ಪ್ರಳಯನ ಆಗ್ಬಿಡ್ತೈತೇನೋ ಅಂತ ಮಾಡಿದ್ನಿ ನಾನು. ನೋಡಿದ್ರೆ ಯಾವ ಮಳೆನೂ ಬಂದಿಲ್ಲ ಏನಿಲ್ಲ, ಎಲ್ಲ ಗಾಳಿಗೆ ಮೋಡ ಓದದೆ ಎಟ್ಲಾಗೋತ ಏನವ. ಏನು ನಮ್ಮ ಸಬ್ಸ್ಕ್ರೈಬರ್ ಸೂರ್ಯಗೆ ಏನಾದರೂ ಹೋಗಿ ಬಿತ್ತ ಏನು ತಡಿ ಕೇಳೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ ರೀ. ನಾವು ಆರಾಮಿದ್ದೀವ್ರಪ್ಪ. ಇದೇನ್ರಿ ಕಿರ್ಚಕ ತಲೆ ಮ್ಯಾಗ ಟಾವೆಲ್ ಹಾಕೊಂಡು ಎಟ್ಲಾಗ ಹೊಂಟೀರಿ ಅಂತ ಕೇಳತ್ತೀರಿ. ಹೊಲಕ್ಕೆ ಹೊಂಟೀನಿ ರೀ, ಮನೆಯವ್ರಿಗೆ ಊಟ ತಗೊಂಡು ಹೊಂಟೀನಿ. ಮತ್ತು ಇವತ್ತೊಂದು ದಿನ ಬರೋದಿಲ್ಲ, ನಾನು ಮನ್ಯಾಗ ಇರ್ತೀನಿ. ಜರ್ನಿ ಮಾಡಿ ಸುಸ್ತಾಗೈತೆ, ಮನ್ಯಾಗ ಇರ್ತೀನಿ ಅಂದ್ರೆ ಏನು ಮಾಡಿದ್ರು ಕೇಳಿಲ್ಲ. ಕಡಾಮುಡಿ ಹೋಗಬಿಡ್ತು. ನಾನು ಸಾರಾಗೈತೆ ಇನ್ನೇನು ಕಟ್ಕೊಂಡು ಹೋಗ್ಬಿಡ್ರಿ, ನಾನು ಇನ್ನೇನು ಬರೋದು ಊಟ ಕೊಡೋಕಂದ್ರು ಇರ್ಲಿ ಬಾ ಭಾಳ ದಿನ ಮನ್ಯಾಗ ಇರತಿ. ಅಲ್ಲಾದ್ರೆ ಇದ್ದೇನು ಮಾಡ್ತಿ ಹೊಲಕ್ಕೆ ಬಾ ಇಲ್ಲಿ ಗಾಳಿಗೆ ಅಂತೇಳಿ ಹೋದ್ರಿ. ಅದಕ್ಕೆ ಈಗ ತಗೊಂಡು ಹೊಂಟೀನಿ. ಹಂಗೆ ವಾಕಿಂಗ್ ಅಂದ್ರೆ ಆದಂಗೆ ಆಕೈತೆ, ಕಾಲೆಲ್ಲ ಹಿಡ್ದಂಗೆ ಆಗ್ಬಿಟ್ಟಿದ್ದಾವೆ. ರಾಜು ಬಿಡಾಕ್ ಬರ್ತೀನಂತಂದೆ. ನಾನು ಬ್ಯಾಡ್ ಬಿಡಪ್ಪ ಹೋಗ್ತೀನಂತ ಇಲ್ಲಿ ಅರ್ಧ ದಾರಿ ಮಠ ಬಿಟ್ಟ ಅಲ್ಲಿಂದ ನಡ್ಕೊಂತ ಹೋಗತ್ತೀನಿ ರೀ. ನಿನ್ನೆ ಅಷ್ಟು ಮಳೆ ಮೋಡ ಆಗಿತ್ತಲ್ರಿ, ಗಂಗಾ ತವರ ಮನೆಯಿಂದ ಬರುವಾಗ ಅಷ್ಟು ಮಳೆ ಮೋಡ ಆಗಿತ್ತಲ್ರಿ, ಮಳೆನ ಬಂದಿಲ್ಲ. ಏನೋ ಭಾಳ ಮಳೆ ಬಂದು ಪ್ರಳಯನ ಆಗ್ಬಿಡ್ತೈತೇನೋ ನಮ್ಮ ಊರಾಗ ಅಂತ ಅನ್ಕೊಂಡಿದ್ನಿ ನಾನು. ಹಂಗೆ ಒಂದು ಸ್ವಲ್ಪ ಸಿಟಿ ಬಿದ್ದಂಗಾಗಿ ಹೋಗಬಿಡ್ತದೆ. ಗಾಳಿಗೆ ಎಟ್ಲಾಗ ಹೋಯ್ತಾ ಏನು ಅದು ಮಾಡ. ಏನು ನಿಮ್ಮ ಊರ ಕಡೆಗೆ ಏನಾದರೂ ಬಂದಿಗಿಂದ ಬಿತ್ತ ಏನ್ರಿ ಮಳೆ ಹೇಳ್ರಿ. ಆತತ್ ಬರ್ರಿ ಹೋಗೋಣ. ಮತ್ತು ಏನು ಹೇಳ್ಬೇಕಿತ್ತಂದ್ರೆ ಈ ವಿಡಿಯೋದೊಳಗೆ ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಅನ್ನಿಸ್ಬೋದ್ರಿ. ಯಾಕಂದ್ರೆ ಟ್ವಿನ್ ಕ್ರಾಫ್ಟ್ ಆ್ಯಪ್ ನಾನು ಏನು ಅಪ್ಡೇಟು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಅನ್ಇನ್ಸ್ಟಾಲ್ ಮಾಡಿದರೆ ಅಷ್ಟೇ ಎಲ್ಲ ಹೋಗಬೇಕು. ಮತ್ತೊಂದು ಸಲ ಲಾಗಿನ್ ಆಗೋದು ಬಂತದ್ದು. ಯಾಕೆ ಆ ಥರ ಆಯ್ತಾ ಏನೋ ಗೊತ್ತಿಲ್ಲ. ಎಲ್ಲರದ್ದು ವಾಯ್ಸು ಫಸ್ಟಿಂದ ಸೆಟ್ ಮಾಡ್ಬೇಕ್ರಿ ಈಗ, ಅದೊಂದು ಕೆಲಸ ನೋಡಿರಿ. ಯಾಕೆ ಈ ಥರ ಆಯ್ತು ಅಂತ ಗೊತ್ತಿಲ್ಲ. ನಾನು ನಿನ್ನೆನೂ ಓಪನ್ ಮಾಡಿಲ್ಲ, ನಾನು ಟ್ವಿನ್ ಕ್ರಾಫ್ಟ್ ಆ್ಯಪ್ ಬಿಸಿ ಇದ್ದೆ ಅಂತ. ಇವತ್ತು ನೋಡಿದ್ರೆ ಈ ಥರ ಆಗ್ಬಿಟ್ಟೈತ್ರಿ. ನಿಮ್ಮದು ಯಾರ್ದಾದ್ರೂ ಕಾರ್ಟೂನ್ ಚಾನಲ್ ಅವ್ರದ್ದು ಆದರೆ ದಯವಿಟ್ಟು ತಿಳಿಸ್ರಿ. ಏನು ನಂದ ಅಷ್ಟ ಆಗೈತೆ ಏನೋ ಗೊತ್ತಿಲ್ಲ. ಹೀಗೆಲ್ಲ ಆದ್ರೆ ನಾವು ಫಸ್ಟಿಂದ ಅದಕ್ಕೆ ವಾಯ್ಸ್ನ ಸೆಟ್ ಮಾಡ್ಕೋಬೇಕು. ಭಾಳ ಹೊತ್ತಾಕೈತ್ರಿ. ಇವಾಗ ಫಸ್ಟಿಂದ ಎಲ್ಲರಿಗೂ ವಾಯ್ಸ್ ಸೆಟ್ ಮಾಡಿ ವಾಯ್ಸ್ ಓವರ್ ಕೊಡ್ಬೇಕಂತಂದ್ರೆ ಭಾಳ ಟೈಮ್ ಹಿಡಿಯುತ್ತೆ ರೀ. ನೋಡೋಣ ಎಷ್ಟಾಗುತ್ತಷ್ಟು ಪ್ರಯತ್ನ ಪಡ್ತೀನಿ. ಆಯ್ತು ರೀ, ಬರ್ರಿ ಹೋಗೋಣ. ಹೈ ನಡಿ ನಡಿ, ಇವಕ್ಕೆ ನೀರು ಕುಡಿಸಿ ಇಲ್ಲಿ ದಂಡೆ ಮ್ಯಾಗ ನೆರಳ ಕಟ್ಟಾಕ್ತೀನಿ ತಡಿ. ಮೇಯ್ತಾವ್ ಸಂಜೆ ಮಠ. ಮತ್ತು ಅಲ್ಲಿ ಕೊಟ್ಟಿಗೆ ಹತ್ರಕ್ಕೆ ಬಿಸಿಲು ಭಾಳ ಐತೆ. ಇಲ್ಲ ದಂಡೆ ಮ್ಯಾಗ ಒಂದು ಮರದ ಕೆಳಗೆ ಕಟ್ಟಾಕಿದ್ರೆ ಸಂಜೆ ಮಠ ಇರ್ತಾವ. ಗಿರ್ಜಿ ಊಟ ತೊಗೊಂಡು ಬರ್ತೀನಿ ಅಂದವಳು ಪತ್ತೇನೇ ಇಲ್ಲಲ್ಲ. ಏನು ರಾಜು ಕೈಯಾಗ ಕೊಟ್ಟು ಕಳಿಸಿ ತಾನು ಮನ್ಯಾಗಿನ್ಯಾಗ ಇದ್ದಾಳೆ ಏನು? ಮತ್ತೆ ಹೇಳಕ್ಕೆ ಬರೋದಿಲ್ಲ ಆಕಿದ್. ಹಂಗೆ ಮಾಡಿದ್ರು ಮಾಡ್ತಾಳೆ. ಗಿಡ್ಡು ಮುಳಿಯೋದಂದು ಹೊಲ್ದಾಗಾದ್ರೆ ಏನು ಕೆಲಸ ಐತೆ ಬಿಡು ಹೋಗಿ ಮಾಡೋದಂತ ಇದ್ರೂ ಇದ್ದಾಳೆ ಅನ್ನಿಸ್ತೈತೆ. ನೋಡೋಣಿರು, ಇನ್ನೊಂದು ಅರ್ಧ ಗಂಟೆಗೆ ಗೊತ್ತಾಕೈತೆ ಬರ್ತಾಳ ಇಲ್ಲ ಅನ್ನೋದು ಗೊತ್ತಾಕೈತೆ. ಅಕಸ್ಮಾತ್ ಮತ್ತು ಇವತ್ತು ಊಟ ಗೀಟ ತೊಗೊಂಡು ಬರಬಾರ್ದಾಕಿ ಆಯ್ತು ಅದಕ್ಕಿದು. ಏನು ಮಾಡ್ತೀನಂದ್ರೆ ಏನು ಮಾಡಕ್ಕೆ ಬರ್ತೈತ್ರಿ? ಏನೂ ಮಾಡಕ್ಕೆ ಬರೋದಿಲ್ಲ. ಈ ಒಟ್ಟ ನಾಟಕ ನಡೆಯೋದಿಲ್ಲ ನಮ್ದು. ಖೇಲ್ ಖತಮ್, ನಾಟಕ ಬಂದ ಅಲ್ಲಿಗರಿ ಅಷ್ಟೇ. ತಡಿ ಪಾಪ ಬಿಸಿಲು ಭಾಳ ಐತೆ. ಇವು ಎತ್ತುಗಳ್ದು ಒಂದು ಸ್ವಲ್ಪ ಮೈ ಆದ್ರೂ ತೊಳಿತೀನಿ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಊಟ ತಗೊಂಡು ಬರುವ ಪ್ರೇಯಸಿಯೇ ಲಾಲಲ. ಹೈ ಲಕ್ಷ ಸರಿ ಅಟ್ಲ ಸರಿ. ಹೈ ಸರಿ ಈ ಕಡೆ ಬಾ. ಮೈ ಕಡೆ ಮೈ ಎಷ್ಟು ಗಲೀಜು ಮಾಡ್ಕೋತಾವ ನೋಡಿ. ತಿಂಗಳದಾಗ 4-5 ಸತಿ ಮೈ ತೊಳಿತೀನಿ ನೀವು ಕುರ್ದು. ಮತ್ತೆ ಎಲ್ಲ ಕೆಳಕ್ಕೆ ಕುಂತ ಎಲ್ಲ ಮಣ್ಣಾಗ ಉಳ್ಳಾಡಿ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾವ. ಮತ್ತೆ ನೋಡಿದ್ ಕಾಲಿಗೆ ಮೊನ್ನೆ ಎಷ್ಟು ಮೆತ್ಕೊಂಡೈತೆ, ಹೋಗೋದೇ ಇಲ್ಲ. ಅದು ಬಿಸಿಲಾಗ ಎಲ್ಲ ಗಟ್ಟಿಯಾಗ್ಬಿಟ್ಟೈತೆ. ಒಂದು 10 ನಿಮಿಷ ನೀರಾಗಿರ್ಲಿ ತಡಿ, ಎಲ್ಲ ನೆಂದು ತಾನಾಗ ಬಿಟ್ಕೋತೈತಿ. ಅಲ್ಲಿ ಮಟ್ಟ ಅಲ್ಲಿ ಇದ್ರಾಗ ನೆರಳು ಹಾಕೊಂಡಿರ್ತೀನಿ ನಾನು. ಇನ್ನು ನೀರು ಕುಡಿತಾವ ಏನು ಮಾಡ್ತಾವ ಆ ಕಡೆದು ಒಂದು ಸ್ವಲ್ಪ ತೊಳೆದು ಬರ್ತೀನಿ. ಆಮೇಲೆ ಇದು ಹುಲ್ಲಿಂದೊಂದು ಇದು ಸಿಗತ್ತಿಲ್ಲ ನೋಡಿ. ಇಲ್ಲಾಂದ್ರೆ ಹುಲ್ಲು ತಗೊಂಡು ಗಸ ತಿಕ್ಕಿದ್ರೆ ಹೋಗೋಬಿಡ್ತೈತೆ ಅದು. ಹೂ ಅಯ್ಯವ ಬಿಸಿಲಾಗ ನಡ್ಕೊಂಡು ಬಂದು ಸಾಕಾತವ. ಯವ್ವ ಒಂದು ಬಾಟ್ಲಾಗ ನೀರಾದ್ರೆ ತುಂಬ್ಕೊಂಡು ಬಂದಿಲ್ಲ ನಾನು. ಎಳ್ನೀರು ನೋಡವ ಹಿಂಗೆ ಬಿಟ್ಟಿದ್ದಾವೆ ಸುಶೀಲ ಅವರು. ನೋಡ್ತಾ ಇದ್ರೆ ಬರ ಹೋಗಿ ಮರ ಹತ್ತಿ ಕಿತ್ಕೊಂಡು ಬಂದು ಎಳ್ನೀರು ಗಟ ಕುಡಿಬೇಕು ಅನ್ಸತೈತೆ. ಆದ್ರೆ ಬೇಡವ, ಯಾಕೆ ಬೇಕು? ಮೊದ್ಲ ಕಾಲ್ದಾರಿ ಯಾರಾದ್ರೂ ಓಡಾಡ್ತಾನೆ ಇರ್ತಾರೆ, ನೋಡಿದ್ರೆ ಮತ್ತೆ ಕಷ್ಟ ಆಕೈತಿ. ನೋಡಂತಡಿ ನಮ್ಮ 2 ಮರ ಇದ್ದಾವೆ. ಅದಕ್ಕೇನಾದ್ರೂ ಬಿಟ್ಟಿದ್ರೆ ಇದಾರಲ್ಲ ನಮ್ಮ ಸಿದ್ದೇಗೌಡ್ರಿಗೆ ಮರ ಹಚ್ಚಿ 2-3 ಎಳ್ನೀರು ಕೇಳಾಕ ಹೇಳಿ 2 ನಾನು ಕುಡಿದು ಬಿಡ್ತೀನಿ.
ಹೋಗನ್ ತಡೆಯವ ಬರ ಮತ್ತೆ ಹೊಟ್ಟೆ ಹಸ್ಕೊಂಡೈತೆ ಏನು ಬಡ್ಕೋತಾ ಇರ್ತೈತೆ ಇನ್ನೂ ಬಂದಿಲ್ಲ ಗಿರ್ಜಿ ಅಂತೆ ನಾನು ಇಲ್ಲಿ ನಡ್ಕೊಂಡು ಬರೋದು ಅದಕ್ಕೇನು ಗೊತ್ತೈತೆ. ಸಾಕು ತಗೋರಿ ಈಗ ಮತ್ತೆ ಇಲ್ಲೊಂದು 2 ಕುಡಿಯಾಕ ಮನೆಗೆ ಒಂದು 4-5 ಒಯ್ಯಾಕ ಆಗ್ತಾವ. ಮತ್ತೆ ನಾಳೆಗೆ ಬೇಕಿದ್ರೆ ಫ್ರೆಶ್ ಆಗಿ ಕಿತ್ಕೊಂಡು ಕುಡಿಯಾಕ ಬರ್ತಾವೆ. ಈಗ ಕೀಳ್ಬೇಡ್ರಿ ಸಾಕಿಷ್ಟ. ಇರ್ರಿ ಈ ಕಡೆಗೆ ಸರ್ಕೋತೇನೆ ಆಮೇಲೆ ಬಿಸಾಕು ಅಂತ್ರಿ. ಮತ್ತೆ ತಲೆ ಮ್ಯಾಗ ಎಳ್ನೀರಿಂದ ಗೊಂಚಲು ಬಿಸಾಕಿ ತಲೆ ಹೊಡೆದಿಟ್ಟಿರಿ ನಂದು. ಈ ಕಡೆಗೆ ಸರ್ಕೋತೇನೆ ಆಮೇಲೆ ಬಿಸಾಕ್ರಿ. ಅಲ್ಲಿ ಹೋಗ್ತಿರೋದೆ ನಮ್ಮ ಗಿರಿಜಕ್ಕ ಅಲ್ಲ. ಹೌದು ಪಾಪ ಬಿಸ್ಲಾಗ ನಡ್ಕೊಂಡು ಊಟ ಕಡೋಕೆ ಹೋಗತೈತೆ ಏನು ತಡಿ ಕರಿಯೋನ್ ಪಾಪ ಒಂದು ಎಳ್ನೀರು ಅದ್ರ ಕುಡ್ದೋಕೈತೆ ಬಿಸ್ಲಾಗ ಹೋಗತೈತೆ. ಗಿರಿಜಕ್ಕ ಓಯ್ ಗಿರಿಜಕ್ಕ ಕಿವಿ ಕೇಳ್ಸತೈತೆ ಇಲ್ಲ ಯಾಕ ಗಿರಿಜಕ್ಕ ಯಾರು ಕೂಗ್ದಂಗಾತೆ ಯಾರು ಇಲ್ಲಿ ನೋಡಿ ಇಲ್ಲಿ. ಸುಶೀಲಾ ನೀನೆ ನಾನು ಯಾರು ಕೂಗಾತಾರ ಅನ್ನತೀನಿ. ಏನು ಊಟ ಮಾಡಿದ್ರಿ? ಇನ್ನು ಇಲ್ಲಕ್ಕ ನಮ್ದು ಮಾಡ್ಬೇಕು ಈಗ. ಏನು ಹೊಲ ಕಡೆ ಹೊಂಟಿ ಬಾ ಇಲ್ಲ ಹೋಗುವಂತೆ ಬಾ. ಬ್ಯಾಡ್ ತಡಿಯವ ಹೋಗ್ತೀನಿ ಹೋಗಿ ಬರ್ಬೇಕಾದ್ರೆ ಬರ್ತೀನಿ ತಗೋ. ಹೊತ್ತಾಗೈತೆ ಈಗ ಮತ್ತೆ ನಮ್ಮ ಮನೆಯವ್ರು ಊಟ ತಗೊಂಡ್ ಬಂದಿಲ್ಲ ಇನ್ನೂ ಗಿರಿಜಿ ಅಂತ ಬಡ್ಕೋತೈತೆ ಅಲ್ಲಿ. ಇದು ನೀರು ತಗೊಂಡ್ ಬಂದಿದ್ದೆ ಬಾಯಾರಿಕೆ ಭಾಳ ಆಗೈತವ. ಅಲ್ಲಿ ನಡ್ಕೊಂಡು ಬಂದೆ ಬಾಯಾರಿಕೆ ಆಗ್ಬಿಟ್ಟೈತೆ. ಒಂದು ಬಾಟ್ಲಾಗ ನೀರು ಅದ್ರ ತಂದಿಲ್ಲ ನಾನು. ನೀರು ತಗೊಂಡ್ ಬಂದ್ರೆ ಒಂದು ಚಮ್ನೆ ಕೊಡಿಲಿ. ನೀನ ಬಾ ಈ ಕಡೆಗೆ ನೀರು ಕುಡ್ದ ಹೋಗುವಂತೆ. ಮತ್ತೆ ಅಲ್ಲೆಲ್ಲ ಇಲ್ಲಿ ದಾಟಾಕ್ ಬರೋದಿಲ್ಲ. ಅತ್ಲಾಗಿನ ಬಾ ಅಲ್ಲಿ ದಾರಿ ಐತೆ. ನೀನ್ ಬರೋ ಅಂದ್ರೆ ನನಗೆ ಕರೆಯತಿ ತಡಿ ಅವ ಬನ್ನಿ ನನಗೆ ಬಾಯಾರಿಕೆ ಆಗೈತೆ. ಮತ್ತೆ ಏನು ಮಾಡೋದು ಒಂದು ಸ್ವಲ್ಪ ನೆರಳಾಕುಂತ ನೀರು ಕುಡ್ದೆ ಎಲ್ಲ ಅಡಿಕೆ ಹಾಕೊಂಡು ಹೋಗ್ತೀನಿ. ಇಲ್ಲಿ ಬರಾಕ್ ದಾರಿನೇ ಇಲ್ಲಲ್ಲವ. ಈ ಕಡೆ ಎಲ್ಲಿ ಬರತ್ತೆ ಇಲ್ಲಿ ದಾರಿ ಇಲ್ಲಕ್ಕ. ಈಗ ತೆಂಗಿನ ಮರ ಐತೆ ನೋಡು ಅತ್ಲಾಗಿಂದ ದಾಸ್ ಬಾ ಹೋಗಲ್ ದಾರಿ ಐತೆ ಇಲ್ಲಿಂದ. ಆಯ್ತು ತಡಿಯವ ದಾರಿ ಬರತ್ತೀನಿ. ತಡಿ ನಾನು ಬನ್ನಿ ಆ ಕಡೆಗಿದ್ನಿ ನಾನೇ. ಮತ್ತೆ ನೀನು ಬರೋದು ನೋಡಿ ಈ ಕಡೆ ಗೊತ್ತಾಗೋದಿಲ್ಲ ಅಂತ ಈ ಕಡೆಗೆ ಬನ್ನಿ. ಕಾಲಾಗ ನೋಡ್ಕೊಂಡು ಬರಕ ಶಾದ್ರ ಆಯ್ತು ಭಾಳ. ಕಾಲಾಗ ಚಪ್ಲಿ ಇದಾವ ಇಲ್ಲ? ಇದಾವ. ಮತ್ತೆ ಕಾಲಾಗ ಅರಶಿನ ಹಾಕಿರಿ ಅದ್ರ ಮ್ಯಾಗ ಕಾಲು ಇಟ್ಕೊಂಡು ಇನ್ನೇನು ಬರೋದಂತ ಮಾಡ್ ಜಾಗ ಕಾಲಿಟ್ಟು ಬರತ್ತೀನಿ. ತಡಿಯವ ಹಂಗೆ ಕೈ ಹಿಡ್ಕೊಂಡು ಬರ್ತೀನಿ. ಏನು ಬಿಸ್ಲವ ಇದು. ಬಿಸ್ಲಾಗ ನಡ್ಕೊಂಡು ಬರೋಷ್ಟೊತ್ತಿಗೆ ನೀರು ಕುಡ್ದು ಬಂದೀನಿ ಮನೆಯಿಂದ. ಮತ್ತು ಬಾಯಾರಿಕೆ ಆಗೈತೆ ನೋಡಿ ಇಷ್ಟು ಏನು ಮಾಡ್ತಿ ಸಾಕಾಗ್ಬಿಡ್ತಾವ ನನಗೆ. ಭಾರಿ ಬಿಸ್ಲಕ್ಕ. ಈ ಬಿಸ್ಲಿಗೆ ನಿನ್ನೆ ನೋಡಿ ಮಳೆ ಬಂದಂಗೆ ಮಾಡಿ ಹಂಗೆ ಹೋಗ್ಬಿಡ್ತೆ. ನೋಡವ ಅಷ್ಟೊಂದು ಮಳೆ ಹಿಡಿದು ಬಂದೇ ಇಲ್ಲ. ಬಂದ್ರೆ ಒಂದು ಸ್ವಲ್ಪ ತಣ್ಣಗಾದ್ರೆ ಆಗ್ತೈತೆ. ಮಳೆ ಮಾಡ ಆದಂಗಾಗಿ ಇವತ್ತು ಮತ್ತೆ ಇಷ್ಟು ಬಿಸಿಲು ಬಿದ್ದೈತಿದೆ. ಬಾರಕ್ಕ ಎಳ್ನೀರ ಕುಡಿಯುವಂತೆ. ನೀರ ಕಡೆ ಕೊಟ್ಟಿಗೆ ಹತ್ರಕ್ಕೆ ಬಿಂದಿಗೆ ಇಟ್ಟು ಬಂದಿನದೆ. ಇನ್ನೇನು ಆ ಕಡೆಗೆ ಹೋಗೋದು. ನೀರು ಎಳ್ನೀರು ಒಂದಾಕೈತೆ. ಎಳ್ನೀರ ಕುಡಿ ಬಾ ರೀ. ನಮಗೂ ಒಂದು 2 ಎಳ್ನೀರು ಕೊಚ್ಕೊಡ್ರಿ ಕುಡಿತೀವಿ. ಕುಡಿ ಬರ್ರಿ ಇನ್ನೊಂದೆರಡು ಕೊಚ್ಚ ಕೊಡ್ತೀನಿ. ಕಾಕಿರಿ ಯಾವಾಗ ಬಂದ್ರೆ? ಕಾಕಿ ಆರಾಮಿದ್ದೀರಿ? ಚಂದ್ರ ಆರಾಮಿದ್ದೀನಿ ನೋಡಿ. ನೀನು ಆರಾಮಿದಿ? ನಾನು ಆರಾಮಿದ್ದೀನ್ರಿ. ಕುಂದ್ರ ಬರ್ರಿ ಈ ಕಡೆಗೆ. ಗಿರಿಜಕ್ಕ ಬಾ ಕುಂದ್ರೋನ ಕಡೆ. ಆ ಕಡೆಗೆ ನೀನು ಬ್ಯಾಡ್ ಬಿಡವ. ಇಲ್ಲ ಕೆಳಗ ಕುಂದ್ರೋದ್ ತಗೋ ಜಾಗ ಚಲೋ ಐತೆ. ನಾನು ಮತ್ತೆ ಬರಾಬರ ಹೋಗಿನವ. ಮತ್ತೆ ಎಷ್ಟು ಬಡ್ಕೋತೈತೆ ಏನೋ ಇನ್ನೂ ಬಂದಿಲ್ಲ ಅಂತೆ. ನಾನು ಮತ್ತೆ ಬಿಡು ಅರ್ಧ ದಾರಿವರೆಗೂ ಬಿಟ್ಟು ಹೋದ ರಾಜು. ಅಲ್ಲಿಂದ ನಡ್ಕೊಂಡು ಬಂದಿ ನಾನು. ಬಿಸ್ಲಾಗ ನಡ್ಕೊಂಡು ಬಂದು ಬಾಯಾರಿಕೆನೂ ಆಗಿತ್ತೆ. ಚಲೋ ಆತ್ ಬಿಡವ. ಎಳ್ನೀರು ಒಂದು ಕುಡ್ದು ಹೋಗಿನಿ ನಾನು. ಸುಶೀಲಾ ತಗೋ ಇದಾಗೈತೆ. ಕೊಡ್ರಿ ಇಲ್ಲಿ ಮೊದ್ಲು ಗಿರಿಜಕ್ಕ ಕೊಡೋಣ ಪಾಪ ಊಟ ಕೊಡಕ್ಕೆ ಹೋಗತ್ತದ ಹೊಲಕ್ಕೆ. ಇನ್ನೊಂದು 2 ಕೊಚ್ಚ್ರಿ ನನಗೊಂದು ನಿಮಗೊಂದು. ಇಲ್ಲ ಅಂತಂದ್ರೆ ಇನ್ನೊಂದು 3 ಕೊಚ್ತೀರಿ ನೋಡ್ರಿ. ಒಂದು ಸಿದ್ದೆಗೌಡ್ರಿಗೆ ಹಾಕೊಟ್ಟು ಕಳ್ಸೋಣ ಬ್ಯಾಗ್ ಒಳಗೆ. ಆತು ತಗೊಳಕ ಎಳ್ನೀರು. ಹಾವು ಅಯ್ಯೋ ಇಂಥ ದೊಡ್ಡ ಹಾವು ಐತಲ್ಲವ ಇದು. ಈಗ ಮ್ಯಾಲ ಕಣ್ಣು ಬಿಟ್ಕೊಂಡು ಹೋಗತ್ತಿದ್ನಿ ನಾನು. ತುಳ್ಕಿಟ್ಟಿದ್ರೆ ಮುಗ್ದ ಹೋಗೋದು ನನ್ನ ಕತೆ. ಅಯ್ಯವ್ವ ಮೊದ್ಲ ಕನ್ಸಂಗಿಲ್ಲ. ಕಬ್ಬಿಂದ ಒಣಗಿರೋ ಎಲೆ ಅನ್ಕೊಂಡಿ ನಾನು ಇಷ್ಟು ಹೊತ್ತು. ಅದಕ್ಕೆ ಸರಾಸರ ಹೋಗತ್ತಿದ್ನಿ. ಬಿಸ್ಲಾಗ ಬಂದು ಹೆಂಗೆ ಮಕ್ಕೊಂಡೈತೆ ನೋಡಿದೆ. ಯಾವಾಗ ಹೋಗ್ಯೈತೆ ಏನದೆ. ನಾನೇನು ಮಾಡಲಿ ಈಗ. ಕಬ್ಬಿಂದ ಹೊಲ್ದಾಗಿಂದ ಹಾಸು ಹೋಗೋಣಂದ್ರು ಅಲ್ಲಿಂದ ಭಯ ಆಕೈತವ. ಎಷ್ಟು ಹಾವಿದಾವ ಏನೋ. ಕಡೆಗೆ ಬಂದು ಒಂದು ಮಕ್ಕೊಂಡೈತಿ ಇಲ್ಲಿ. ಅಂದ್ರೆ ಇಲ್ಲಿ ಸುತ್ತಮುತ್ತ ಮತ್ತು ಅವು ಕರ್ದು ಸಂಬಂಧಿಕರು ಎಲ್ಲರೂ ಸೇರಿ ಮತ್ತು ಇಲ್ಲಿ ಇರ್ತಾರೆ. ಹೋದ್ಮೇಲೆ ಹೋಗ್ತೀನಿ. ಫ್ರೆಂಡ್ಸ್ ನೀವು ನೋಡ್ತೀರಿ ಹಾವಿಗೆ? ತಡ್ರಿ ಒಂದು ಸ್ವಲ್ಪ ದೂರ ಸರಿತೀನಿ ನಿಮ್ಗೆ ತೋರಿಸ್ತೀನಿ. ನೋಡ್ರಿ ಎಂಥ ದೊಡ್ಡ ಹಾವು ಐತೆ. ಅದೇನು ಕೆರೆ ಹಾವ ಏನೋ ರೀ ಗೊತ್ತಾಗತ್ತಿಲ್ಲ. ಇಲ್ಲ ಅದು ತಲೆ ಹತ್ರಕ್ಕೆ ಏನೋ ಹಳದಿ ಥರ ಐತ್ರಿ. ಅಂದ್ರೆ ಕೆರೆ ಹಾವ ಅದು. ಅಯ್ಯವ್ವ ಇಂಥ ಕೆಟ್ಟದ್ರಿ. ನಾನು ಮೊದ್ಲು ಕನ್ಸೋದಿಲ್ಲ. ಚಸ್ಮಾಯಿಗೆ ಹೊಲಕ್ಕೆ ಹಾಕ್ತಾರಲಿ ನಾನು. ಕೌದಿ ಅದು ಹೊಲಿಬೇಕಾದ್ರೆ ಅಷ್ಟ ಹಾಕೋತೀನಿ ಅದಕ್ಕೆ. ಇಲ್ಲ ಮತ್ತು ಅದು ಕಬ್ಬಿಂದ ಅದು ಒಣಗಿರೋ ಎಲೆ ಅನ್ಕೊಂಡ್ಬಿಟ್ಟೀನಿ. ಅದು ಆ ಕಡೆಗೆ ಹೊಂಟೈತೆ ನಾನು ಆ ಕಡೆಗೆ ಹೊಂಟೀನಿ. ಸರಾಸರ ಬಂದು ಕಾಲಾಗ ಬಂದಿದ್ರೆ ತಕತೈ ಅಂತ ಡ್ಯಾನ್ಸ್ ಮಾಡಬೇಕಾಗಿತ್ತು. ಆದರೂ ಹುಷಾರಾಗಿರಿ ಫ್ರೆಂಡ್ಸ್. ಈಗ ಬೇಸಿಗೆಗಾಲ ಅಲ್ರಿ. ಹೊಲಕ್ಕೆ ಅದು ಹೋಗ್ತಿರ್ತೀರಿ. ಇಲ್ಲ ಯಾವುದಾದ್ರೂ ಊರಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿರ್ತೀರಿ. ಹಂಗೆ ರೋಡ್ ಮ್ಯಾಗ ಹಿಂಗೆ ಬಿಸ್ಲಾಗ ಬಂದು ಮಕ್ಕೊಂಡಿರ್ತಾವ್ರಿ ಅವು.
ಯಾಕಂದ್ರೆ ಈಗ ಬಿಸಿಲಿನ ತೆಗ್ಯಾಗ ನಾವ್ ಹೆಂಗ್ ಫ್ಯಾನಿನ ಗಾಳಿಗೆ ಹಂಗ ಬಂದು ಹೊರಗಡೆ ಮಕ್ಕೊಂತೀವಲ್ರಿ, ಅವು ಹಂಗ ನೆಲ್ದಾಗ ಇದ್ದಿದ್ದು ಸೆಕೆ ಆಗ್ತಿರ್ತೈತ್ರಿ ಅವಕ್ಕೂನು. ಅದಕ್ಕೆ ಬಂದು ಹಿಂಗ ಗಾಳಿಗೆ ಮಕ್ಕೊಂಡಿರ್ತಾವ್ರಿ ಅವು. ಹೋಗ್ಲಿ ತಡ್ರಿ. ಉಷಾ ಶು ಶು ಏನ್ ಅನ್ನೋದು ಇದಕ್ಕೆ? ಅಯ್ಯ ಹಾವಿ ಕಿವಿ ಕೇಳಿಸೋದಿಲ್ಲ ಮತ್ತೆ ಹೋಗ್ತೈತೆ ಹಂಗದ. ಆ ಕಡೆಗೆ ಹೋಗ್ತೀನಿ ತಡಿ. ಹೆಂಗೋ ನಾನು ಬರಾತೀನಂತ ನೋಡ್ತೈತೆ. ಇದು ನೀಲಿ ಕಲರ್ ಸೀರೆ ಐತಲ್ಲ ನಂದು, ಎದ್ದು ಬಡಕ್ ಕಾಣ್ತೈತೆ. ಆ ಕಡೆಗೆ ಹೋದ್ರೆ ನೋಡಿ ಹೋಗ್ತೈತದ ಯಾರು ಬಂದಾರಂತೆ. ಕಿವಿ ಅಂತೂ ಕೇಳಿಸೋದಿಲ್ಲ. ಉಷಾ ಉಷಾ ಅಂತಂದ್ರೆ ಹೆಂಗ್ ಹೋಗ್ತೈತದ? ಆ ಕಡೆಗೆ ಹೋಗೋಣ ತಡಿ. ಈಗ ಹೋಗ್ತೈತೆ ನೋಡಿ. ಕಣ್ಣಿಗೆ ಕನ್ಸತೀನಲ್ಲ. ಅಯ್ಯಯ್ಯ ಆ ಜಾಗದಿಂದ ಕದಲ್ತಾನೆ ಇಲ್ಲ ಅದು. ಕನ್ಸತೀನೇ ಇಲ್ಲ ನಾನು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ತಡಿ. ಏನವ ಇದು ಇಷ್ಟು ಹತ್ರಕ್ಕೆ ಬಂದರೂ ಕದಲ್ತಾನೆ ಇಲ್ಲ ಜಾಗದಿಂದ. ನನ್ನಂಗೆ ಮಂಡಾವಿ ಇರ್ಬೇಕಿದೆ ನೋಡು. ಎಷ್ಟು ಕೊಬ್ಬ ಐತಿದಕ್ಕೆ. ಬರಾತಾರ ಮನುಷ್ಯರು ಆ ಕಡೆಗೆ ಹೋಗ್ಬೇಕು ಅನ್ನೋದು ಏನೇನಿಲ್ಲ ನೋಡಿ. ನಾನೇ ಅಲ್ಲಿ ಹಾವಿಗೆ ಎದರ್ತೀನಿ ನೋಡಿ ಹೆಂಗೆ ದಾಟ್ಕೊಂಡು ಹೋಗೇನಿ. ಅಯ್ಯವ್ವ ಅಯ್ಯ ಊಟದ ಬೇಗ ಅಲ್ಲ ಬಿಟ್ಟು ಬನ್ನಿ. ತಗೊಂಡು ಬರಲಿ. ಬ್ಯಾಡ್ ಬಿಡವ, ಇವತ್ತೊಂದಿನ ಉಪವಾಸ ಇದ್ರೆ ಏನು ಸಾಯೋದಿಲ್ಲ. ಅಕಸ್ಮಾತ್ ಅದು ಹಾವು ಹಂಗೆ ಹಾರ್ಕೊಂಡು ಬಂದ್ಗಿಂತಂದ್ರೆ ಮುಗ್ದ ಹೋತ್ ನನ್ನ ಕತೆ. ಇವತ್ತೊಂದಿನ ಊಟ ಕೊಡೋದು ಲಾಸ್ಟ್ ಆಗಿಬಿಡ್ತೈತಿ. ಆಮೇಲೆ ಬೇರೆದೊಳಗೆ ಕಟ್ಕೊಂಡ್ರೆ ಅಕ್ಕಿ ದಿನ ಅಲ್ಲೂ ಸಿದ್ದೇಗೌಡ್ರಿಗೆ ಊಟ ತೊಗೊಂಡು ಬರೋದಕ್ಕೈತೆ. ಬ್ಯಾಡ್ ಜೀವನ ಪೂರ್ತಿ ನಾನೇ ಊಟ ತೊಗೊಂಡು ಬಂದು ಕೊಡ್ಬೇಕು ನಮ್ಮ ಗೌಡ್ರಿಗೆ. ಹೋಗಾತೈತದೆ. ನಾನು ಸುಮ್ಮನೆ ಎದ್ರಕೊಂಡು ಆ ಕಡೆ ಓಡಾತೀನಿ, ಅದು ನನ್ನ ಎದ್ರಕೊಂಡು ಆ ಕಡೆ ಓಡಾತೈತೆ. ಏನೇನೋ ನೆನ್ಸ್ಕೊಂಡು ಸಿದ್ದೇಗೌಡ್ರಿಗೆ ಬೇರೆ ಮದುವೆ ಮಾಡಕ್ಕೆ ರೆಡಿ ಇದ್ನಿ ನಾನು. ಬೇಡವ, ಯಾಕೆ ಬೇಕು? ಬೇಡ ತಡಿ ಹೋಗ್ಲಿ. ಅದೇ ಬ್ಯಾಗ್ ತಗೊಂಡು ಹೋಗ್ತೀನಿ. ಅಮ್ಮ ಅದು ಹಾವು ಎಲ್ಲಿಂದ ಬಂತು? ಅದು ಹಾವು ಕಬ್ಬಿನ ಗದ್ದಾಗಿಂದ ಬಂತಮ್ಮ. ನಾನು ಎಡಿಟ್ ಮಾಡಬೇಕಮ್ಮ. ಮಕ್ಕೊಂಡಿದ್ದೆ ನನ್ನ ಮಗಳು ನೋಡ್ರಿ. ಅದು ಹಾವು ಅಂತಿದ್ನಲ್ರಿ, ಎದ್ದು ಕುತ್ಕೊಂಡ ಬಿಟ್ಲು ಮಕ್ಕೊಂಡವಳು. ಊಟ ಮಾಡ್ತೀಯಾ? ಇಲ್ಲ. ಪಪ್ಪಾಯ ಏನು ತಿಂತೀಯಾ? ಆಯ್ತು ರೀ ಅಪ್ಪ. ಒಂದು ಸ್ವಲ್ಪ ಪಪ್ಪಾಯನ್ನು ಏನಾದರೂ ಒಂದು ಸ್ವಲ್ಪ ಹೊಟ್ಟೆಗೆ ತಿಂತಾಳ ನೋಡಿ, ಆಮೇಲೆ ಎಡಿಟಿಂಗ್ ಮುಂದುವರಿಸ್ತೀನಿ ರೀ. ಅಲ್ಲಿ ಮಟ ಈ ಹಾವು ಹೋಗ್ತೈತೆ. ನಾವು ಸಿದ್ದೇಗೌಡ್ರಿಗೆ ಊಟ ಕೊಡೋಕೆ ಹೋಗೋಣ್ರಿ. ನಿನ್ನೆ ಗಾಳಿಗೆ ಎಷ್ಟೊಂದು ಹುಂಚೆನ್ ಬಿದ್ದಿದ್ದವು. ಜಲ್ದಿ ಬಂದು ಆರಿಸ್ಬೇಕನ್ನೋದು ಏನೇನು ಗೊತ್ತಿಲ್ಲ ನೋಡಿಕಿ. ಎಲ್ಲಿದ್ದಾಳೆ ಏನು ಇಷ್ಟು ಆರಿಸಿ ಕೊಟ್ಟಿಗೆ ಹೋಗಿದ್ದು ತಡಿ. ಆಮೇಲೆ ಮನೆಗೆ ಹೋಯಕ್ಕೆ ಬರ್ತೈತೆ. ನಂಗೆ ನೋಡಿದ್ರೆ ಹೊಟ್ಟೆ ಹಸ್ದು, ಹೊಟ್ಟೆ ಒಳಗೆಲ್ಲ ಇಲಿ ಓಡಾಡ್ದಂಗೆ ಆಗತ್ತವು. ಜಲ್ದಿ ಬಂದ್ರೆ ಊಟ ಮಾಡ್ಬೇಕಂದ್ರೆ ಏನು ಬರ್ತಾಳೆ ಇಲ್ಲ ಅದು ಗೊತ್ತಿಲ್ಲ. ಫೋನ್ ಮಾಡಿ ಹೇಳ್ತಿದ್ದ ರಾಜು ಬರೋದಿಲ್ಲ, ನಾನು ಬರತ್ತೀನಂತೆ. ಫೋನು ಏನು ಬಂದಿಲ್ಲ. ಇನ್ನು ಸ್ವಿಚ್ ಆಫ್ ಏನು ಸಿಗ್ನಲ್ ಹೋಗೈತ ನೋಡ್ತೀನಿ ತಡಿ. ಬಿಸ್ಲಾಗೇನು ಕಾಣದನೇ ಇಲ್ಲ ಇದು. ಇನ್ನು ಸ್ವಲ್ಪ ಹೊತ್ತು ನೋಡಿ ಬಂದ್ರ ಹಂಗೆ, ಇಲ್ಲ ಅಂದ್ರೆ ಅವು ಎತ್ತುಗಳಿಗೆ ತಂದು ಇಲ್ಲಿ ಕೊಟ್ಟಿಗೆ ಕಟ್ಟಿ ಹಾಕಿ. ಏನು ಕೆಲಸನೂ ಇಲ್ಲ ಈಗ, ನಾನು ಹೋಗ್ಬಿಡ್ತೀನಿ ಮನೆಗೆ. ಇವಾಗೇನು ನೀವು ಬಿಸ್ಲಾಗ ಪಕ್ಷಿಗಳು ಬರತ್ತಿಲ್ಲ. ಇಷ್ಟೊತ್ತಲ್ಲಿ ಕಾದ್ ಬಂದು ಸಾಕಾತು. ನೀರು ಕುಡಿಯೋಣಂತ ಬಂದು ಈ ಕಡೆಗೆ ಈಕೆ ಇನ್ನೂ ಬಂದಿಲ್ಲ. ಯಾರ ನಮ್ಮ ಹುಂಚೆ ಮರದ ಕೆಳಗೆ ಹುಂಚೆ ನರ್ಸತಾರಲ್ಲ. ಹೊಲ್ದಾಗ ಯಾರು ಇಲ್ಲ, ಆರ್ಸ್ಕೊಂಡು ಹೋಗೋನ್ ತಡಿ ಅಂತ ಪ್ಲಾನ್ ಮಾಡಿದಾರ ಅವ್ರೆ. ನಾನು ಬಿಡ್ತೀನೇನು? ಓಯ್ ಯಾರದೆ? ಯಾರೇ? ಥೋ ಈಕೆಗೆ ಏನು ಕಣ್ಣಿಗೇನು ಕಾಣಿಸ್ತಾವ ಇಲ್ಲ? ಗಿರಿಜಿ ನಾನು. ಅಯ್ಯ ನೀವು? ನಾನು ಯಾರೋ ಬೇರೆಯವ್ರು ಬಂದು ಹುಂಚೆ ಮರದ ಕೆಳಗೆ ಹುಂಚೆ ಆರ್ಸ್ಕೊಂಡು ಹೋಗತ್ತಾರ ಅಂತ ಅನ್ಕೊಂಡಿ. ಮನೇಲಿ ಬರೋ ಬೇರೆ ದಂಗೆ ಹಾಕೊಂಡು ಬಂದಿದ್ರಿ. ಇದೇ ಯಾವಾಗ ಚೇಂಜ್ ಮಾಡಿದ್ರಿ ಮತ್ತೆ ಇಲ್ಲಿ ಬಂದು? ಕೊಟ್ಟಿಗೆ ಆಗಿರೋದು ಹಾಕೊಂಡಿರೇನು? ಥೋ ನಿನ್ನ ಹೋದಂತ ಏನ್ಲೇ ಗಿರಿಜಿ ನೀನು? ಮುಂದ್ಗಡೆ ಬಂದು ನೋಡ್ಬೇಕು ಮಾಡ್ಬೇಕು ಅನ್ನೋದು ಏನೇನು ಗೊತ್ತಿಲ್ಲ ನೋಡಿ ನಿನಗೆ. ಎಂತ ಕೆಟ್ಟ ಎದುರು ಬಿಟ್ಟು ನಾನು ಬೇರೆಯವ್ರ ಹೊಲ್ದಾಗ ಬಂದು ಹುಂಚೆನ ಅರ್ಸಾತೀನಿ ಅನ್ನೋ ಹಂಗೆ ಆಗ್ಬಿಡ್ತು ನನಗೆ. ಹೌದು, ನೀನ್ಯಾಕೆ ಇವಾಗ ಬರತಿ? ಇಷ್ಟಾಗಿ ಲೇಟ್ ಮಾಡಿದ್ದಿ? ಲೇಟ್ ಆಕೈತೆ ಒಂದು ಸ್ವಲ್ಪ. ಏನು ಹೊಲ ಏನಿಲ್ಲ ಐತೆ ಪಕ್ಕದಾಗ. ಹರ್ಕೊಂಡು ಬರಾಕ ನಡ್ಕೊಂಡು ಬರಾತೀನಿ ಬಿಸ್ಲಾಗ. ನನಗೆ ಸಾಕಾಗೋಯ್ತು. ಹೌದು, ಅಂಗಿ ಯಾಕೆ ಚೇಂಜ್ ಮಾಡಿದ್ರಿ ಅಂತ ಹೇಳ ಇಲ್ಲ ನನಗೆ. ಅಂಗಿ ಯಾಕೆ ಚೇಂಜ್ ಮಾಡಿದ್ರಿ? ಹೊಲ್ದಾಗ ಬಂದೆ. ನಡ್ಕೊಂಡು ಬಂದೇನು ನೀನು? ಅದಕ್ಕೆ ಲೇಟ್ ಆಗಿತ್ತು ಬರೋದು. ನಾನು ಈಗ ಬರ್ತಾಳ ಗಿರಿಜಿ ಅಂತ ಕಾದ್ ಅಲ್ಲಿ ಪ್ಯಾರ್ಲೆ ಗಿಡಕ್ಕೆ ಒಂದೆರಡು ಪ್ಯಾರ್ಲೆ ಹಣ್ಣು ಬಿಟ್ಟಿದ್ವು. ಅದನ್ನ ತಿಂದು ಹುಂಚೆನಾದ್ರ ಆರ್ಸೋನ್ ತಡಿ ನೀನು ಬರೋ ಮಟ. ನೀನು ಈ ಕಡೆದೇನೋ ಬರ್ತೀಯ ಅಂತ ಇಲ್ಲಿ ಬಂದು ಹುಂಚೆ ಹಣ್ಣು ಅರ್ಸತ್ತಿದ್ನಿ ನೋಡಿ. ಎದಕ್ಕೆ ಚೇಂಜ್ ಮಾಡಿದ್ನಿ ಅಂದ್ರೆ ಎತ್ತುಗಳು ಮೈ ತೊಳ್ಯಾಕೆ ಹೋಗಿದ್ನಿ, ಅಲ್ಲೆಲ್ಲ ಅಂಗಿ ನೆಂದು ಹೋಗಿತ್ತದು. ಮತ್ತು ಅದನ್ನ ಇನ್ನೇನು ಹಾಕೊಂಡಿರೋ ತಡಿ. ಅದನ್ನ ಹಿಂಡಾಕಿ ಅಲ್ಲ ದಡದಾಗ ಹಾಕಿ ಬಂದೀನಿ. ಇದನ್ನ ಹಾಕೊಂಡು ಬನ್ನಿ ಮತ್ತೆ. ಹೌದೇನು? ಹಾತ್ ನಡ್ರಿ, ಊಟ ಮಾಡ್ರಿ. ನಡಿಲೇಪ್ಪ, ಹೊಟ್ಟೆ ಹಸ್ದು ತಲೆ ಎಲ್ಲ ಗಿರ್ರ ಅನ್ನತೈತಿ ನನಗೆ. ಎಲ್ಲೆಲ್ಲಿ ಕೊಟ್ಟಿಗೆ ಹತ್ರಕ್ಕೆ ಹೋಗೋನೇನ? ಅಲ್ಲಿ ಕಬ್ಬಿನ ಗದ್ದೆ ಐತಿ ನೋಡಿ, ಅಲ್ಲಿ ಹೋಗೋಣ. ಮರ ಐತೆ ಅಲ್ಲಿ, ಚಲೋ ಗಾಳಿನೂ ಬೀಸ್ತೈತೆ. ಅಲ್ಲ ಹೋಗೋಣ ನಡಿ. ಎಲ್ಲಿ ಕಬ್ಬಿನ ಗದ್ದೆ ಹತ್ರಕ್ಕೆ? ಈಗ ನಾನು ಬನ್ನಿ ಅಲ್ಲೇ. ಅಲ್ಲ ಹೋಗೋಣ ನಡಿ. ಮತ್ತೆ ಗಾಳಿನೂ ಚಂದ ಬೀಸ್ತೈತೆ ಅಲ್ಲಿ. ಇಲ್ಲಿ ಜನ ಓಡಾಡ್ತಾರ, ಊಟ ಮಾಡಕ್ ಸರಿ ಹೋಗೋದಿಲ್ಲ. ಇರು ಬಿನ್ಗೆ ತಗೊಂಡ್ ಬರ್ತೀನಿ, ಅಲ್ಲ ಹೋಗೋಣ. ಬ್ಯಾಡ್ರಿ ಅಪ್ಪ. ಅಲ್ಲಿ ಈಗಾದ್ರ ಬರೋವಾಗ ಎಂತ ದೊಡ್ಡ ಹಾವು ನೋಡ್ಕೊಂಡು ಬಂದಿ ನಾನು.
ಆ ಕಡೆಗೆ ಒಟ್ಟ ಹೋಗೋದು ಬ್ಯಾಡ್ ನೋಡ್ರಿ. ಊಟ ಕುಂತಾಗ ಮತ್ತೆ ಕಡೆಯಿಂದಾದ್ರೆ ಸರಾಸರ ಬಂದ್ರೆ ಏನು ಮಾಡ್ತೀರಿ? ಅಲ್ಲಿ ಗದ್ದೆ ಒಳಗೂ ಬೇಡ, ಇಲ್ಲೂ ಬೇಡ, ಎಲ್ಲೂ ಬೇಡ, ಕೊಟ್ಟಿಗೆ ಹತ್ರಕ್ಕೂ ಬೇಡ. ಎಲ್ಲ ಬಿಸಿಲೈತಲ್ಲಿ ಅಲ್ಲಿ ಮಾವಿನ ತೋಟದಾಗ ಹೋಗೋಣ ನಡ್ರಿ. ಮಾವಿನ ತೋಟದಾಗ ಹೋದ್ರೆ ಅಲ್ಲಿ ಹೆಂಗೋ ನೆರಳು ಇರ್ತೈತೆ, ಅಲ್ಲ ಕುಂತು ಊಟ ಮಾಡೋಣಂತ. ಹೌದೇನು? ಬೇಸಿಗೆಯಾಗ ಈಗ ಹಾವುಗಳು ಬರೋದು ಮಾಮೂಲಿ ಅಲ್ಲಲ್ಲಿ ಗಿರ್ಜಿ. ಆತ ತಗೋ, ಯಾವ ಕಡೆಗಾದ್ರ ಒಂದ್ ಕಡೆ ಕುಂತು ಊಟ ಮಾಡೋಣ. ಆತ ತಗೋ, ಹೋಗಿರ್ ನೀನೆ, ಅಲ್ಲಿ ಬಿಂದಿಗೆ ತಗೊಂಡ್ ಬರ್ತೀನಿ ನಾನು. ಅದ್ರಾಗಿ ನಾವ್ ಏನ್ ನೀರು ಬಿಸಿ ಆಗಿದಾವ ಏನ ಉಷ್ಟು ಚೆಲ್ಕೊಂಡು ಚಂದ್ರವ್ರ ಬೋರ್ ಚಾಲು ಆಗಿದ್ರ ಒಂದ್ ಬಿಂದಿಗೆ ತುಂಬ್ಕೊಂಡ್ ಬರ್ತೀನಿ. ನಡಿ ನೀನ್. ಆತ್ ಬರ್ರಿ. ದಿನಾಲು ಒರೆಸ್ತೀನಿ ಮತ್ತು ಇಷ್ಟು ಧೂಳಾಕೈತೆ ಅಪ್ಪ. ಈ ಧೂಳಾದ್ರೆ ಎಲ್ಲಿಂದ ಬರುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಣ್ಮಕ್ಳು ಖಾಲಿ ಕುಂದ್ರಂಗ ಇಲ್ಲ, ಏನಾದ್ರೂ ಒಂದು ಕೆಲಸ ಇದ್ದೇ ಇರ್ತಾವ. ಓ ಮೇಡಮ್ ಅವ್ರು ಇಲ್ಲಿದಾರ? ಮಾಡ್ತೀನಿ ತಡಿ. ಬೌ, ಅಯ್ಯೋ ರೀ, ನೀವ ಹೋಗ್ರಿ ನೀವು. ಇಷ್ಟಕ್ಕ ಹೆದರ್ಕೊಳ್ಳೋದ? ಬರ್ತೀನಂತ ಗೊತ್ತಿದ್ದಿಲ್ಲ ನಿನ್ಗೆ? ಹ್ಞೂ ರೀ, ಹೆದ್ರಿದ್ನಿ. ನೀವು ಇಷ್ಟು ಜಲ್ದಿ ಬರ್ತೀರಂತ ಯಾರಿಗ್ ಗೊತ್ತಿತ್ತು? ಯಾರು ಹಿಂದಿಂದ ಬಂದು ಹಿಂಗೆ ಹಿಡಿಯತಾರಂತ ಎಂತ ಕೆಟ್ಟ ಹೆದ್ರಿದ್ನಿ ನಾನು. ಹೋಗ್ರಿ, ಹಿಂಗೆಲ್ಲ ಮಾಡಬೇಡ್ರಿ ನೋಡ್ರಿ ನೀವು. ಸಾರಿ ಗಂಗಾ, ನಂಗೇನ್ ಗೊತ್ತು ನೀನ್ ಇಷ್ಟಕೊಂಡೆ ಹೆದರ್ಕೊಂತಿ ಅಂತ. ನಾನ್ ಬಿಡು, ಮತ್ತೆ ಅಲ್ಲಿ ಅಮ್ಮ ಅರ್ಧ ದಾರಿಲೇ ಹೋಗ್ತೀನಿ. ಹೋಗಪ್ಪಯ್ಯ, ನೀನು ಆ ಕಡೆ ದಾರಿ ಸರಿ ಇಲ್ಲ ಅಂತ ಜಲ್ದಿ ಬಂದ್ನಲ್ಲ. ಎಲ್ಲಿ ನೋಡಿದ್ನಿ, ಕಿಚನ್ ರೂಮ್ ಒಳಗೆಲ್ಲ ನೋಡಿದ್ನಿ, ಎಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೆ ಬೆಡ್ರೂಮ್ ಒಳಗೆ ಇರ್ಬೇಕು ತಡಿ ಅಂತ ನೋಡೋಣ ಅಂತ ಬಂದ್ರೆ ಆ ಕಡೆಗೆ ತಿರ್ಕೊಂಡಿದ್ದೆ ಅಲ್ಲ, ಸ್ವಲ್ಪ ಕಾಮಿಡಿಗೆ ಮಾಡೋಣ ಅಂತ ಹಂಗೆ ಮಾಡಿದ್ನಿ. ನೀನು ನೋಡಿದ್ರೆ ಇಷ್ಟಕೊಂಡೆ ಹೆದ್ರೋದ? ಹ್ಞೂ, ಮತ್ತೆ ಎಲ್ಲರೂ ನಿಮ್ಮಂಗೆ ಇರ್ತಾರಂತ ಅನ್ಕೊಂಡ್ರಿ. ಅದು ಖರೇನ ಅಲ್ಲ. ಆಯ್ತಾಯ್ತು, ಅದೆಲ್ಲ ಬಿಡು. ಈಗ ಏನ್ ಮಾಡತಿ? ಏನಿಲ್ರಿ, ಇದೆಲ್ಲ ರೂಮ್ ಸ್ವಲ್ಪ ಭಾಳ ಧೂಳಾಗಿತ್ತ, ಅದಕ್ಕೆ ರೂಮ್ ಕ್ಲೀನಿಂಗ್ ಮಾಡ್ಕೊಳತಿದ್ನಿ. ಹೌದಾ? ಈ ಕ್ಲೀನಿಂಗ್ ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ಒಂದು 5 ನಿಮಿಷ ಟೈಮ್ ಕೊಡ್ತೀರಾ ಮೇಡಮ್ ಅವರೇ? ಇದೇನ್ರಿ ಹಿಂಗೆ ಕೇಳ್ತಿದ್ದೀರಿ? ನಿಮ್ಗಿಂತ ಯಾವುದು ಹೆಚ್ಚಲ್ಲ ನನಗೆ, ಹೇಳ್ರಿ. ಏನು ಗೊತ್ತಾಗಂಗ, ಇಷ್ಟು ದಿನ ನಾನು ಇದ್ರು ನಿಮ್ಮನ್ನ ಟ್ರಿಪ್ ಕರ್ಕೊಂಡು ಹೋಗಿಲ್ಲ, ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ, ನಾನು ಹೋಗೋದ್ರೊಳಗೆ 1 ಡೇ ಟ್ರಿಪ್ ಅಂತ ಹೋಗಿ ಬರೋಣ. ಯಾಕ್ರಿ ಹಿಂಗೆ ಅನ್ಕೊಳತ್ತೀರಿ? ದೊಡ್ಡ ದೊಡ್ಡ ಪ್ಲೇಸ್ ನೋಡಿದ್ರನ ಅದಕ್ಕೆ ಟ್ರಿಪ್ ಅಂತಾರೆ. ಅದಕ್ಕಿಂತ ಹೆಚ್ಚನದು ನೀವು ಹೊಲ ಕಡೆ ಹೋಗಿ ನೇಚರ್ ಎಲ್ಲ ತೋರಿಸಿದಿರಿ. 1 ಡೇ ಟ್ರಿಪ್ ಅಂತ ಹಳ್ಳಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ನೋಡಿದ್ರಿ, ಕಾಡು, ಪಕ್ಷಿ, ಪ್ರಾಣಿಗಳು, ಹಳ್ಳ, ನೀರು, ಅಲ್ಲೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ನಾವು. ಅದು ಆಯಿತು. ಮತ್ತು ಶಾಪಿಂಗ್ ಕರ್ಕೊಂಡು ಹೋಗಿದ್ರಿ. ತವರ ಮನೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿರೋದು ತವರ ಮನೆಗೆ 2-3 ಸಲ ಕರ್ಕೊಂಡು ಹೋಗಿದ್ರಿ. ಇದಕ್ಕಿಂತ ಮತ್ತೇನು ಬೇಕು ಹೇಳ್ರಿ ನಮ್ಗೆ? ನೀವೇನು ಬೇಸರ ಮಾಡ್ಕೋಬೇಡ್ರಿ, ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಹೊಲಕ್ಕೆ ಹೋಗಿ ಪಾರ್ಟಿ ಮಾಡ್ಕೊಂಡು ಊಟ ಮಾಡಿ ಬಂದ್ವಿ. ಹೇಳ್ಬೇಕಂದ್ರೆ ಹಳ್ಳಿಲಿ ಎಂಜಾಯ್ ಮಾಡಿದಷ್ಟು ಬೇರೆ ಪ್ಲೇಸಿಗೆ ಹೋಗಿ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ನೀನು ಹೇಳೋದು ಕರೆಕ್ಟ್ ಐತೆ. ಆದರೂ ಇಷ್ಟು ದಿನ ಇದ್ರೂ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲಲ್ಲ ಅಂತ ನನ್ನಲ್ಲೇ ನನಗೆ ಗಿಲ್ಟ್ ಫೀಲ್ ಆಗ್ತಾ ಐತೆ. ನನ್ನ ಫ್ರೆಂಡು ಹೇಳ್ದ, ಇಷ್ಟು ದಿನ ಇದ್ದು ನೀನು ಎಲ್ಲಿಗೂ ಹೋಗಿಲ್ಲ ಅಂತ ಬೈದ ಅವನು. 2 ದಿನ ಕಾರ್ ಗಾಡಿ ತೊಗೊಂಡು ಹೋಗಿ ಎಲ್ಲಾದರೂ 1 ಡೇ ಟ್ರಿಪ್ ಅಂತ ಹೋಗ್ಬಾ, ಹೋಗಿ ನನಗೂ ಏನು ಇವಾಗ ಸದ್ಯಕ್ಕೆ ಎಲ್ಲೂ ಹೋಗಲ್ಲ ನಾನು ಅಂತ ಅಂದ. 1 ಡೇ ಟ್ರಿಪ್ ಎಲ್ಲಾದರೂ ಹೋಗಿ ಬರೋಣ, ಟೆಂಪಲಿಗಾದರೂ ಹೋಗಿ ಬರೋಣ ಅಟ್ಲೀಸ್ಟು. ಹೌದ್ರಿ? ಸರಿ ಆಯ್ತು ತಗೊಳ್ರಿ, ಹೋಗಿ ಬರೋಣಂತೆ. ಅತ್ತೆಯವ್ರು ಬರಲಿ ತಗೊಳ್ರಿ. ಅತ್ತೆಯವ್ರು ಬಂದರೆ ಯಾವ ಟೆಂಪಲಿಗೆ ಹೋಗೋದು ಏನು ಡಿಸೈಡ್ ಮಾಡೋಣಂತೆ. ಆಯ್ತು ಮೇಡಮ್ ಅವರೇ. ಹೆಂಗಾಗೈತ್ರಿ? ಅನ್ನ, ಸಾರು, ಪಲ್ಯ, ಹಪ್ಪಳ, ಸಂಡಿಗೆ ಎಲ್ಲ ಬರಬರಿ ಆಗೈತೆ ಇಲ್ಲೇ? ಚಲೋ ಆಗೈತೆ. ಏನು ನೀನು ಮಾಡಿದ್ದಿ ಸಾರು? ನಾನ್ ಮಾಡಿಲ್ರಿ, ಗಂಗಾನ ಮಾಡಿದಾಳೆ. ಅದ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಆಗೈತೆ ಅಂತ ಕೇಳತ್ತೀನಿ ನಿಮ್ಗೆ. ನನ್ನ ಸೊಸೆ ಮಾಡಿದಾಳ ಅಂದ್ರೆ ಎಲ್ಲ ಕರೆಕ್ಟ್ ಆಗಿರ್ತೈತೆ ತಗೋ. ನೀನ ಸಾರು ಮಾಡ್ತೀನಿ ನೋಡು, ಅದ್ರಾಗ ಏನು ಉಪ್ಪು ಇರಲ್ಲ, ಖಾರ ಇರಲ್ಲ, ಹುಳಿ ಇರೋದಿಲ್ಲ. ನೋಡು ಎಷ್ಟು ಮಸ್ತ್ ಆಗೈತೆ. ಪಲ್ಯ, ಚಟ್ನಿ, ಹಪ್ಪಳ, ಸಂಡಿಗೆ ಅಂತೂ ಬಿಡು, ಅದು ನೀನು ಮಾಡಿದ್ದಿ. ಆದರೆ ಸಾರು ಮಸ್ತ್ ಆಗೈತೆ ನೋಡು. ಹೌದೇನ? ನೋಡೋಣ ಏನ್ ಬರ್ತೈತಿ ನಿಮ್ ಬಾಯಾಗ ಅಂತ ಕೇಳಿದ್ನಿ. ಸಾರು ಮುಂಜಾನೆ ನಾನ ಮಾಡಿನದ. ಹೌದೇನು? ಆದ್ರೂ ಒಂಚೂರು ಉಪ್ಪು ಕಡಿಮೆ ಆಗೈತ್ಲೆ. ನಾವೆಷ್ಟು ಬಂಗಾರದಂಗ್ ಮಾಡಿ ಮಟ್ಟಿದ್ರು ಮತ್ತೆ ಲಾಸ್ಟಿಗೆ ಬರೋ ಮಾತಾ ಇದೆ. ಊಟ ಯಾಕೆ ಮಾಡತ್ತೀರಿ? ಬಿಡ್ರಿ, ಅದು ಕೆಂಪಜಿ ಯಾವ್ದೋ ಚಟ್ನಿ, ಕೆಂಪು ಚಟ್ನಿ ಏನಾದ್ರು ಮಾಡಿದ್ರೆ ತಗೊಂಡ್ ಬಂದು ಊಟ ಮಾಡೋಗ್ರಿ. ನಾನು ಸಾರು ಮಾಡಿದ್ದೀನದ, ಊಟ ಮಾಡ್ಬಿಡ್ರಿ. ಇಡ್ರಿ, ಅದು ನಾನು ಊಟ ಮಾಡ್ತೀನಿ, ನೀವು ಬೇರೆ ಅನ್ನ ಹಾಕೊಂಡು ಕೆಂಪಜಿ ಹತ್ರ ಕಿಸ್ಕೊಂಡ್ ಬಂದು ಊಟ ಮಾಡೋಗ್ರಿ. ಸಾರು ಚಲೋ ಆಗೈತ್ಲೆ, ಊಟ ಮಾಡ್ತೀನಿ. ಉಪ್ಪು ಕಡಿಮೆ ಆಗೈತೆ ಅಂತ ಹೇಳತ್ತೀನಿ ನಿನಗೆ. ಆತ ತಗೋ, ಊಟ ಮಾಡ್ತೀನಿ. ಅವಾಗಿಂದ ಹೊಟ್ಟೆ ಸಾಯತೀನಿ, ಕೆಂಪು ಚಟ್ನಿ ಇಸ್ಕೊಂಡು ಬಂದು ಊಟ ಮಾಡ್ಬೇಕಂತ. ಬೇಡ ತಗೋ. ಹಂಗ್ ಬರ್ರಿ ಮತ್ ದಾರಿಗೆ. ಹೊಟ್ಟೆ ಹಸ್ದ್ರೆ ಅಳಸಿದ ಅನ್ನನೂ ಓಕೇತಂತ. ಏನಂದಿ? ನಾನೇನಂದಿ? ಏನು ಅಂದಿಲ್ಲ, ಊಟ ಮಾಡ್ರಿ. ಮನೆಗೆ ಹೋಯಕ್ ಉಪ್ಪು ಖಾರ ಹಾಕೊಂಡು ತಿನ್ನಕ ಒಂದು ಮಾವಿನಕಾಯಿ ನೋಡೋಣಂದ್ರೆ ಒಂದೊಂದು ಕಾಣತಿಲ್ಲ ನೋಡು. ಹೋದ ವರ್ಷ ಇಷ್ಟೊತ್ತಿಗೆ ಸಣ್ಣ ಮಾವಿನಕಾಯಿ ಬಿಟ್ಟಿದ್ವು. ಈ ವರ್ಷ ತೆಳ್ಳಗ ಹೂವು ಅಷ್ಟ ಕಾಣತೈತೆ, ಎಲ್ಲೆಲ್ಲಿ ಮಾವಿನಕಾಯಿ ಅನ್ನೋದು ಬಿಟ್ಟಿಲ್ಲ. ಅದ್ರಾಗಿ ಆನೆಕಲ್ ಮಳೆ ಬೇರೆ ಬಂತು, ಅದರಿಂದ ಅರ್ಧ ಹೂವು ಎಲ್ಲ ಉದ್ರೋಗ್ಬಿಟ್ಟೈತೆ ಕೆಳಗೆ. ಇದಷ್ಟ ಸ್ವಚ್ಛ ಮಾಡಿದಿರಿ, ಮತ್ತೆ ಮರದ ಕೆಳಗಿಂದ ಯಾರು ಸ್ವಚ್ಛ ಮಾಡ್ತಾರೆ? ಎಲೆ ಎಲ್ಲ ಬಿಟ್ಟಿದ್ದೀರಲ್ಲ. ಗುಡಿಸಿ ಹಂಗ ಬೆಂಕಿ ಹಚ್ಚಕ್ ಬರ್ತೈತೆ ಅಂತ ಎಲ್ಲ ದುಂಡುಗ್ ಮಾಡೀನಿ. ಎಲ್ಲಿ ಬೆಂಕಿ ಹಚ್ತೀರಿ? ಇಲ್ಲಿ ಬಡ್ಡ್ಯಾಗ?
ಅಲ್ಲ ಹಚ್ಚೋದ್ ಮತ್ತೆ ಏನಾಕೈತಿ ಎಲ್ಲ ಪರ ಉರ್ದೋಕೇತದ. ಏನ್ ಪರ ಉರ್ದಕ್ಕೈತಿ ಇವೆಲ್ಲ? ಭಾಳ ಶಾನೆ ಅದಿರಿ ತಗೋರಿ, ಅಷ್ಟಿಷ್ಟು ಶಾನೇರಿಲ್ಲ ನೀವು. ನಿಮ್ಮ ಮೇಲೆ ಬಿಟ್ರೆ ಇಡೀ ತೋಟನ ಎಲ್ಲ ಸುಟ್ಟಾಕ್ ಬಿಡ್ತೀರ ಏನೋ ಅನ್ನಿಸ್ತೈತೆ. ತಲ್ಯಾಗ ಬುದ್ಧಿನೂ ಇರ್ಬೇಕು, ತಲೆ ಒಂದ ಇದ್ರ ಸಾಲ್ದೆ ಏನ. ಏನಾಗೋದಿಲ್ಲ ತಗೋಲಿಯಪ್ಪ, ಭಾಳ ಎಲ್ಲೇ ಇಲ್ಲ ಅದ. ಈ ಹೋದ ವರ್ಷ ಎಲ್ಲ ಇಲ್ಲಿ ಮರದ ಕೆಳಗೆ ಹಾಕಿದ್ದಿಲ್ಲ ಬೆಂಕಿ, ಎಲ್ಲೂ ಸುಟ್ಟೋಯ್ತು. ಅದು ಅಂದ್ರೆ ಅದ್ರ ಹಿಂದಿನ ದಿನ ಮಳೆ ಬಂದಿತ್ತು, ಎಲ್ಲ ನೆಲ ಎಲ್ಲ ತಣ್ಣಗಿತ್ತು, ಅದಕ್ಕೆ ಎಲೆ ಅವು ಸ್ವಲ್ಪ ಸುಟ್ಕೊಂತ ಎಲ್ಲ ಸುಟ್ಟೋದು. ಈಗ ಬಿಸಿಲು ಎಷ್ಟೈತೆ? 36 ಡಿಗ್ರಿ ಐತೆ. ಇದ್ರಾಗ ಬೆಂಕಿ ಹಚ್ಚಿದ್ರೆ ಏನ್ ಆಗ್ಬಾರ್ದಿತ್ತು ತೋಟ. ಆ ತಗೋಲಿಯಪ್ಪ, ಎಲ್ಲ ಉಷ್ಟು ದುಂಡಗ್ ಮಾಡಿ ತಗೊಂಡೋಗೋಯ್ದು ಅಲ್ಲಿ ಬೆಂಕಿ ಹಚ್ತೀನಿ. ನೀನು ಹೋಗಿ ಅಲ್ಲಿ ಕೆಂಪಜಿಗೆ ಮಾತಾಡ್ಸ್ಕೊಂಡ್ ಬಾ ಹೋಗ್. ಸಾರು ಏನಾದ್ರು ಇದು ಪಲ್ಯ ಏನಾದ್ರು ಕೊಟ್ಟು ಬರ್ತೀನಿ ನೋಡ್ರಿ, ಊಟ ಮಾಡ್ತೀನಿ ನಾನು. ಮಾಡ್ರಿ, ನಾನೇನ್ ಬ್ಯಾಡ ಅನ್ನತ್ತೀನಿ ನಿಮ್ಗೆ. ಆತ ತಗೋ ಗಪ್ಪಿರಿ. ಇದೊಳೆ ಕತೆ ಆತ್ ನಿಮ್ದು. ಗಪ್ಪ ಇದೀನಲ್ಲ, ನಾನೇನ್ ಮಾಡತ್ತೀನಿ ನಿಮ್ಗೆ? ಏನ್ ಮಾಡಾತಿಲ್ಲ ನೀನು, ತಲೆ ತಿನ್ನತಿ. ಊಟ ಮಾಡಾತೀನಿ, ಸುಮ್ಮನೆ ಇರ್ಬೇಕು, ಏನೇನು ಗೊತ್ತಿಲ್ಲ. ತಲೆ ತಿನ್ನಕ ಬರ್ತಾಳ. ಊಟ ಕೊಟ್ಟು ಹೋಗೋದು ಬಿಟ್ಟ ಕಡೆಗೆ ಇಲ್ಲ ಕುಂತಾಳ. ಏನಂದ್ರೆ ಏನ್ ಹೇಳಿದ್ ಕೇಳಿಸಿಲ್ಲ ನನಗೆ. ಕೇಳಿಸೋದು ಬ್ಯಾಡ ತಗೋ. ಏನ್ ಅಂದಿಲ್ ತಗೋಲಿಯಪ್ಪ, ಮಾಡಿಗೆ ಏನ್ ಮಾಡಾತಿ ಅದು ಸುಮ್ಮನೆ ಯಾಕೆ ತಲೆ ತಿನ್ನತಿ? ಊಟ ಮಾಡಾತೀನಿ ನಾನು. ಏನ್ ಅನ್ನೋದಿಲ್ಲ, ಊಟ ಮಾಡ್ರಿ ನೀವು ಸಮಾಧಾನದಿಂದ. ನೀ ನನ್ನ ಸೂರ್ಯ ಹನಿ ಮೇಲೆ, ಗಗನದ ಸೂರ್ಯ ಮನೆ ಮೇಲೆ. ನೀ ನನ್ನ ಸೂರ್ಯ ಹನಿ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ. ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು, ನಿನ್ನ ಸಹಚಾರವೇ ಚೈತ್ರ. ಅಲ್ಲಿ ನನ್ನ ಇಂಚರ ಮರ, ತುಂತುರು ಅಲ್ಲ ನೀರ ಹಾಡು. ಏನದು ಮುಂದಕ್ಕೆ ಬರೋದನೇ ಇಲ್ಲ. ಕಡೆಗೆ ಹೋಗಿ ಇಷ್ಟು ದುಂಡಗ್ ಮಾಡ್ತೀನಿ. ಎಲ್ಲ ಏನೋ ಈಗ ಎಲ್ಲ ಪಡ್ಡ್ಯಾಗ ದುಂಡಗ್ ಮಾಡಿಟ್ಟಿದ್ದಾರೆ. ದುಂಡಗ್ ಮಾಡೋ ಬಲ್ಲಿ ಎಲ್ಲ ತಗೊಂಡೋಗಲ್ಲ, ಹಾಕಿದ್ರೆ ಏನಾಗೋದು? ಡಬಲ್ ಕೆಲಸ. ಯಾರ್ದೋ ಫೋನ್ ಬಂದಂಗ ಆಗತೈತೆ ರೀ, ಯಾರ್ದೋ ಫೋನ್ ಬರತೈತೆ ನೋಡ್ರಿ. ಕೇಳ್ಸಾತೈತೆ ತಗೋ, ನನಗೂ ಜೋಬಳೋಗೈತದ ಫೋನ್. ಮತ್ತೆ ಎತ್ರಿ. ಹೆಂಗ್ ಎತ್ಲಿ? ಮುಸ್ರೆ ಕೈ ಐತೆ, ನೀನ ಎತ್ ಬಾ, ಇಲ್ಲಿ ಜೋಬಳಗೈತ್ ನೋಡು. ಹೌದಲ್ಲ, ಆತಿರಿ ಬನ್ನಿ. ಹರೇ ರಾಮ್ ಕೃಷ್ಣ, ಏನ್ ಬಿಸ್ಲವತ್ತ ಇದೆ. ಸರಿ, ಎಲ್ಲೈತದ? ಆಗ ಈ ಕಡೆ ಜೋಬ್ನಾಗ ಐತೆ, ತಕ್ಕೋಬಾ. ಎಲ್ಲಿ ಈ ಜೋಬ್ನಾಗ? ಆತಡ್ರಿ. ಬಂದ ಆತದ. ಬಂದಾಗ್ಲಿ, ಕಡೆಗ್ ತಕ್ಕೋ. ಅದು ಇನ್ನೊಂದ್ಸಲ ಮಾಡಿದ್ರೆ ಎತ್ತಾಕ್ ಬರ್ತೈತೆ. 200 ರೂಪಾಯಿ? ಇದೇನಿದೆ? ಯಾವಾಗ್ಲೂ 10 ರೂಪಾಯಿ 20 ರೂಪಾಯಿ ಇರೋ ಜೋಬ್ನಾಗ 200 ರೂಪಾಯಿ ಬಂದೈತಲ್ಲ. 200 ರೂಪಾಯಿ ಯಾರು ಕೊಟ್ರ ನಿಮ್ಗೆ? ಈಗೀಗ ಭಾಳ ಉಸಾ ಬರಿಬೇಕು. ಈಗ ಫೋನ್ ತಕೊಲೆ ಅಂತಂದ್ರೆ 200 ರೂಪಾಯಿ ನೋಟ್ ನೋಡತಾಳ. ಯಾಕದ ಒಳಗ ಯಾರು ಕೊಡ್ತಾರಂದ್ರ ನನ್ ಮಗ ಕೊಟ್ಟಂತ ತಗೋ. ಮುಂಜಾನೆ 100 ರೂಪಾಯಿ ಕೇಳಿದ್ನಿ, 200 ರೂಪಾಯಿ ಕೊಟ್ಟಾನ. ಆತಿನೊಳಗ ಅದ್ರ ಕಂಡೀಷನ್. ಇದ್ರಾಗ 100 ರೂಪಾಯಿ ನನಗ, 100 ರೂಪಾಯಿ ನಿಮ್ಗ. ಈಗ ಹೇಳ್ತೀನಿ ನೋಡ್ರಿ. ಅದ ಏನ್ ಮಾಡತ್ತೆ, ಅದಷ್ಟ ಮಾಡ್ಲಿಗಿರ್ಜಿ. ಇಲ್ದೇ ಇರೋ ಉಸಾಬರಿ ಯಾಕೆ ಬೇಕಂತೀನಿ ನಿನ್ಗೆ. ರಾಜು ನನಗೆ ಏನಾದ್ರು ತಿನ್ಕೋ ಹೋಗಪ್ಪ ಅಂತ 200 ರೂಪಾಯಿ ಕೊಟ್ಟಿದ್ದಾನೆ. ಅದ್ರಾಗ ಮತ್ತೆ 2 ದಿನ ಚುರುಮುರಿ 3 ದಿನ ಹಂಗ್ ತಿನ್ನಾಕ್ ಬರ್ತೈತೆ ಅಂತ ನಾನ್ ಜೋಪಾನ್ ಮಾಡಿ ಇಟ್ಕೊಂಡ್ರೆ ಇದು ಈಗ ಎಲೆ ಹಿಡ್ಕೆದ ಹತ್ತೈತಿ. ಈಗೇನ ಕೊಡೋದಿಲ್ಲ ನೀವು? ಕೊಡೋದಿಲ್ಲ ಅಂದ್ರೆ ಏನ್ ಮಾಡ್ತಿ? ಏನ್ ಮಾಡೋದಿಲ್ಲ ನಾನು. ಯಾವಾಗಾದ್ರೆ 10 ರೂಪಾಯಿ ಕೊಡು 20 ರೂಪಾಯಿ ಕೊಡು ಗಿರಿಜಾ ಅಂತ ಬರ್ತೀರಲ್ಲ, ಅವಾಗ ಹೇಳ್ತೀನಿ ನಿಮಗೆ. ಆತಾತೆ ಹಾಕ್ತೀನಿ ನೋಡ್ರಿ. ಹಾಕಾತೀನಿ. ಎಲ್ಲೈತ ಇದು ಮೊಬೈಲ್? ಕೊಡ್ರಿ ಇಲ್ಲಿ. ಕೊಡ್ತೀನಿ, ಆದ್ರ 100 ರೂಪಾಯಿ ಕೊಡೋದಿಲ್ಲ ಗಿರ್ಜಿ, ಬೇಕು ನನಗೂ. ಅದ್ರಾಗ ಒಂದು 10 ರೂಪಾಯಿ ಇಲ್ಲ 20 ರೂಪಾಯಿದ ಎಲೆ ಅಡಿಕೆ ತಂದು ಕೊಡ್ತೀನಿ ತಗೋ. ನೋಡ್ರಿ ಏನ್ ಮಾಡ್ತೀರಿ? ಯಾರ್ದು ಫೋನ್ ಬಂದೈತಿ? ಏನ್ ಹೆಂಗ್ ಗೊತ್ತಾಕೈತಿ ಇದ್ರಾಗ? ಎಲ್ಲಿ ತೋರ್ಸಿ ಕಡೆ. ಓದಾಕ್ ಬಂದಿದ್ರೆ ಇನ್ನು ಎಷ್ಟು ದಿಮಾಕ್ ಮಾಡೋಳ ಏನ. ಹೇಳ್ರಿ, ಯಾವ್ದತ್ ಬೇಕು? ಅದ ಹಸಿರ್ದು ಬಟನ್ ಹೊತ್ತ, ಅದ್ರಾಗ ರಾಜುದ್ ಬಂದ್ರ ಮಧ್ಯ ರಾ ಅಂತ ಐತೆ 6. ಆ ಕಡೆ ಈ ಕಡೆ ಚುಕ್ಕಿ ಹಾಕಿದಾನೆ. ಅದ ರಾಜುದ್ ಅದ ನಂಬರ್ ಗೊತ್ತಾಕೈತೆ, ಒತ್ತ ಹೇಳ್ತೀನಿ. ಆತೆ. ಈಗ ನೋಡಲ್ ಮ್ಯಾಲ ಕೆಂಪ್ ಕಲರ್ ಇಂದ ಬಂದೈತ್ ನೋಡ್ ನಂಬರ್. ಯಾರ್ದದ? ರಾಜುದ ನೋಡು, 6 ಅಂತ ಬಂದೈತ್ ನೋಡ್. ಆ ಕಡೆ ಈ ಕಡೆ ಚುಕ್ಕೆ ಬಂದಿರೋದಂತ ಹೇಳಿಲ್ಲ ಈಗ. ಅದನ್ನ 2 ಸಲ ಒತ್ತೀಗ. ಹಸಿರ್ದು ಬಟನ್ ಐತ್ ನೋಡು, ಅದನ್ನ 2 ಸಲ ಒತ್ತ ಓಕೇತಿ. 2 ಸಲ ಒತ್ತಬೇಕು. ಆತೀರಿ. 1 2. ರಿಂಗ್ ಆಗತೈತೆ. ಏನು ಅನ್ನತಾನೆ ಇಲ್ಲಪ್ಪ. ಇದು ಕುಯ್ನೂ ಇಲ್ಲ ಕೊಯ್ನೂ ಇಲ್ಲ. ನೆಟ್ವರ್ಕ್ ಐತಾ ಇಲ್ಲ ಇಲ್ಲಿ. ಆ ಕಡೆಗೆ ಹೋಗಿನ್ ತಡ್ರಿ. ಮತ್ ಫೋನ್ ಬರತೈತಿ. ಇದು ಯಾವ್ದು ಬೇಕ್ರಿ ಈಗ? ಈಗ ಹೇಳಿಲ್ಲ, ಹಸಿರು ಕಲರ್ ಬಟನ್ ಒತ್ಲೆ, ಮತ್ ಕಟ್ಟಿಗಿಟ್ ಮಾಡಿದಿ. ಹಸಿರು ಕಲರ್ ಇಂದ? ಆತಾತೀರಿ, ಒತ್ತಾತೀನಿ. ಫೋನ್ ಮಾಡಾಕು ಎತ್ತಾಕು ಒಂದ ಬಟನ್ ಏನಿದೆ?
ಹಲೋ. ಹಲೋ ಅಮ್ಮ. ಹಾ ಹಲೋ ಹೇಳಪ್ಪಯ್ಯ, ಕೇಳ್ಸಾತೈತೆ ಹೇಳ. ಊಟ ಮಾಡಿದ್ರಿ? ಇನ್ನೂ ಇಲ್ಲಮ್ಮ, ಈಗ ಮಾಡ್ಬೇಕು. ನೀವು ಮಾಡಿದ್ರಿ? ನಾನು ಊಟ ಮಾಡಿಲ್ಲಪ್ಪಯ್ಯ, ನಿಮ್ಮ ಅಪ್ಪಾಜಿಗೆ ನೀರು ಕೊಟ್ಟಿನಿ, ಊಟ ಮಾಡತೈತೆ. ನಾನಲ್ಲಿ ಎಲೆ ಬಿದ್ದಿದ್ದು ಭಾಳ ಎಲ್ಲ ದುಂಡಗ್ ಮಾಡೈತೆ, ಅಷ್ಟು ಒಂದ್ ಕಡೆಗೆ ಹಾಕಿ ಬೆಂಕಿ ಹಚ್ಚೋಣಂತ ಇದು ಮಾಡತ್ತಿದ್ನಿ ನಾನು. ಹೇಳಪ್ಪಯ್ಯ, ಏನಕ್ಕೆ ಮಾಡಿದ್ದಿ ಫೋನ್? ಹೌದಾ, ಬಿಸ್ಲಾಗ ಯಾಕೆ ಕೆಲಸ ಮಾಡತಿ? ಆಮೇಲೆ ಸಂಜೆ ಮುಂದೆ ಮಾಡಕ್ ಬರೋದಿಲ್ಲ? ಬಿಸ್ಲಾಗ ಅಲ್ಲ, ಇಲ್ಲ ಮಾವಿನ ತೋಟ ಇಲ್ಲ, ಅಲ್ಲೆಲ್ಲ ಎಲೆ ದುಂಡಗ್ ಮಾಡತ್ತಿದ್ನಿ ಹೇಳ. ನೆರಳಾಗ ಇದ್ದೀನಿ. ಏನ್ ಊಟ ಮಾಡಿಲ್ಲ ಅಂದ್ರೆ ಅಲ್ಲ ಇನ್ನು? ಗಂಗಾ ಏನ್ ಮಾಡತ್ತಾಳ? ಹೌದಾ, ಅದ ಬಿಸಿಲು ಭಾಳ ಐತೆ, ಅದಕ್ಕೆ ಹೇಳಿದ್ನಿ. ಗಂಗಾ ಇದ್ದಾಳಮ್ಮ ಒಳಗ ತಟ್ಟೆ ಮಾಡತ್ತಾಳು. ಅದ ಮಾತಾಡೋದಿತ್ತಂತ ಫೋನ್ ಮಾಡಿದ್ನಿ ನಿನಗೆ. ಇದು ಅಮ್ಮ, ಒನ್ ಡೇ ಟ್ರಿಪ್ ಅಂತ ಎಲ್ಲಾದ್ರೂ ಹೋಗ್ ಬರೋಣ ಅಂತ ಮಾತಾಡ್ಕೊಂಡಿದ್ವಿ. ಹೋಗ್ ಬರೋಣ? ಒನ್ ಡೇ ಟ್ರಿಪ್ ಹಂಗಂದ್ರೆ ಏನಪ್ಪಯ್ಯ? ಅಯ್ಯೋ ಅಮ್ಮ ಅಮ್ಮ, ಒನ್ ಡೇ ಟ್ರಿಪ್ ಅಲ್ಲಮ್ಮ ಅದು. ಒನ್ ಡೇ ಟ್ರಿಪ್ ಅಂದ್ರ ಮುಂಜಾನೆ ಹೋಗಿ ಸಾಯಂಕಾಲ ಬಂದ್ಬಿಡೋದು. ಅದ ಮೊನ್ನೆ ಊರಿಗೆ ಹೋಗಿದ್ದು ನೋಡಿ, ಗಂಗಾ ಊರಿಗೆ. ನಮ್ ದೋಸ್ತನ್ ಕಾರ್ ತಗೊಂಡು ಅವನಂದ ಎಲ್ಲಾದ್ರೂ ಹೋಗಿ ಬರೋಂಗಿದ್ರ ಹೋಗ್ರಿ ಅಂತ. ಅದಕ್ಕೆ ಯಾವ್ದಾದ್ರು ದೇವಸ್ಥಾನಕ್ಕೆ ಮುಂಜಾನೆ ಹೋಗಿ ಸಾಯಂಕಾಲ ಬರೋದು, ಹಂಗ್ ಮಾಡೋನೇನಂತ ಕೇಳಕ್ ಫೋನ್ ಮಾಡಿದ್ನಿ. ಹೋಗೋಣ? ಹಂಗಂದೆ. ಮುಂಜಾನೆ ಹೋಗಿ ಸಾಯಂಕಾಲಕ್ಕೆ ಬರೋದು ಒನ್ ಡೇ ಟ್ರಿಪ್ ಅಂತಾರೇನು ಅದಕ್ಕೆ? ಹೋಗನ್ ತಗೋ. ಏನು ಕಾರ್ ಗಾಡಿ ಕೊಡ್ತಾನಂತೆ? ಹ್ಞೂ ಅಮ್ಮ, ಅವನ ಹೇಳ್ದ, ಅದಕ್ಕೆ ಕೇಳತ್ತೀನಿ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣಂತ ನನ್ ಕೇಳಿದ್ರೆ ನಾನೇನು ಹೇಳಪ್ಪಯ್ಯ ಈಗ? ನೋಡ್ರಿ, ನೀವಿಬ್ರು ಗಂಡ ಹೆಂಡತಿ ಎಲ್ಲಿಗೆ ಹೋಗೋದು ಏನು ಪ್ಲಾನ್ ಮಾಡ್ರಿ, ಹೋಗೋಣಂತ ಬೇಕಿದ್ರೆ. ಒಂದ ದಿನ ಏನು ಹುಡುಗರು ಮತ್ತೆ ಸೂಟಿ ಐತೆ, ಹೋಗಿ ಬಂದ್ರೆ ಆಕೈತೆ. ನಾವ್ ಅಲ್ಲಿ ಪ್ಲಾನ್ ಮಾಡಿದೀವಮ್ಮ ಎಲ್ಲಿಗೆ ಹೋಗೋದಂತ. ನೀನ್ ಹೇಳ, ದೇವಸ್ಥಾನಕ್ಕೆ ಹೋಗೋನೇನ ಹುಡುಗರಿಗೆ ಆಟ ಆಡೋಸೋದೆಲ್ಲ ಇರುತ್ ನೋಡು, ಮೇಲಿಂದ ಜಾರ್ಬಂಡೆ ಇರುತ್ತೆ, ಮತ್ತೆ ಅಲ್ಲಿ ನೀರೊಳಗೆ ಆಟ ಆಡೋದು ಅಲ್ಲೆಲ್ಲ ಅಂತಂದ್ರ ನಾವು ಏನು ಊಟ ತಗೊಂಡ್ ಹೋಗೋದಿಲ್ಲ, ಏನಿಲ್ಲ, ಅಲ್ಲ ಸ್ನ್ಯಾಕ್ಸ್ ಊಟ ಎಲ್ಲ ಇರುತ್ತೆ. ದೇವಸ್ಥಾನಕ್ಕೆ ಹೋಗೋದಿದ್ರೆ ಇಲ್ಲಿಂದನ ಊಟ ಎಲ್ಲ ಕಟ್ಕೊಂಡು ಹೋಗಿ ಅಲ್ಲೆಲ್ಲ ನೋಡ್ಬಿಟ್ಟು ಮತ್ತೆ ಸಾಯಂಕಾಲಕ್ಕೆ ವಾಪಸ್ ಆಗೋದು. ಎಲ್ಲಿ ಹೋಗೋಣ? ನೋಡಪ್ಪಯ್ಯ, ನಮ್ ದೊಡ್ಡವ್ರಿಗಂದ್ರ ದೇವಸ್ಥಾನ ನೋಡ್ಬೇಕು ಅನಿಸ್ತೈತೆ, ಹುಡುಗರಿಗೆ ಮತ್ತೆ ಆಟ ಆಡೋದೆ. ನೋಡ್ರಿ, ಇಬ್ರು ಗಂಡ ಹೆಂಡತಿ ಏನು ಅನ್ಕೊಂಡಿರಿ ಅಲ್ಲಿಗೆ ಹೋಗೋಣಂತೆ. ನಾವ್ ಅದಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಈಗ ನೀನ್ ಹೇಳೋದ್ ಕೇಳಿದ್ರ ಹುಡುಗರಿಗೆ ವಾಟರ್ ಗೇಮ್ ಅದು ಇಷ್ಟಪಡ್ತಾರ, ಅಲ್ಲ ಹೋಗೋಣ ಅನ್ಸತೈತೆ. ಆತ ತಡಿ, ಈಗ ಗಂಗಾ ಹತ್ರಕ್ಕೆ ಡಿಸ್ಕಷನ್ ಮಾಡ್ತೀನಿ ನಾನು ಊಟ ಮಾಡ್ಬೇಕಾದ್ರೆ. ಎಲ್ಲಿಗೆ ಹೋಗೋದು ಏನಂತ ನೀವು ಸಾಯಂಕಾಲ ಬರ್ತೀರಲ್ಲ ಅವನಂತೆ. ಆತ ತಗೋಮ್ಮ, ಇಡ್ಲಾ. ಇದು ನಾವು ಹೋಗತೀವಲ್ಲ, ಆರ್ತಿ ವೈನಿಯರು ಕರ್ಕೊಂಡು ಹೋಗೋಣ? ಕರ್ಕೊಂಡು ಹೋಗೋಣ ತಗೋಪ್ಪಯ್ಯ. ಏನೋ 2 ಪರೀಕ್ಷೆ ಇದು ಅನ್ನತಿದ್ಲೆ, ಮುಗ್ದಿರ್ಬೇಕೀಗ. ನೋಡಿ, ಹೆಂಗಾದ್ರೆ ಇರ್ಲಿ, ಫೋನ್ ಮಾಡಿ ಹೇಳ, ಹಿಂಗ ಅವತ್ತಿನ ದಿನ ಹೋಗ್ತೀವಿ ಕಳಿಸ್ರಿ ಅಂತ ಹೇಳಿ. ಮೊದಲೇ ಬರ್ರಿ ನೀವು ಅಂತ ಕರಿ, ಮತ್ತೆ ಆಕೆ ಕಷ್ಟ ಕಳ್ಸಂತ ಹೇಳ್ಬೇಡ. ಬರ್ರಿ ನೀವು ಹೋಗಿ ಬರೋಣ. ಮತ್ತೆ ಬರ್ತಾರಂತಂದ್ರೆ ನೋಡೋಣ, ಆಮೇಲೆ ಏನಾದ್ರೂ ವ್ಯವಸ್ಥೆ ಮಾಡಕ್ ಬರ್ತೈತೆ. ಆರ್ತಿ ವೈನೀರಿಗಾದ್ರೆ ಕಳಿಸ್ರಿ ಅಂತ ಹೇಳಿ, ಬರೋದಿಲ್ಲ ಅಂತಂದ್ರೆ. ಆತಮ್ಮ, ಈಗ ಊಟ ಮಾಡಿ ಕಾಲ್ ಮಾಡ್ತೀನಿ ಅವ್ರಿಗೆ, ನೋಡೋಣ ಏನ್ ಹೇಳ್ತಾರೆ. ಆತ ಇಡ್ಲಾ ನಾನು? ಆತಪ್ಪಯ್ಯ, ಇಡು. ಏನಂತ್ಲೆ? ಅದೇ ಎಲ್ಲಾದ್ರೂ ಸುತ್ತಾಡಕ್ ಹೋಗಿ ಬರೋಣೇನಮ್ಮ ಅಂತ ಅದಕ್ಕೆ ಹೇಳಕ್ ಫೋನ್ ಮಾಡಿದಾನೆ. ಮೊನ್ನೆ ಕಾರ್ ಗಾಡಿ ತಗೊಂಡ್ ಹೋಗಿದ್ದಿಲ್ಲ ನಾವು, ಆ ಹುಡುಗ 2 ದಿನ ಇಟ್ಕೊಂಡು ಎಲ್ಲಿಗಾದ್ರೂ ಅಡ್ಡಾಡ್ಸ್ಕೊಂಡು ಬಾ ಹೋಗಿ ನಿಮ್ಮ ಮನೆಯವ್ರಿಗಂತ ಹೇಳ್ದ ಅಂತೆ. ಅದಕ್ಕೆ ಕೇಳಕ್ ಫೋನ್ ಮಾಡಿದಾನೆ. ದೇವಸ್ಥಾನಕ್ಕೆ ಹೋಗೋನೇನು, ನೀರೊಳಗದು ಆಟ ಆಡೋದು ಇರ್ತೈತೆ, ಅಲ್ಲಿಗೆ ಹೋಗೋನೇನು ಅಂತ ಕೇಳಕ್ ಮಾಡಿದಾನೆ ಇವನು. ಹೌದೇನು? ಹೋಗ್ ಬರ್ರಿ, ಹೋಗ್ರಿ. ಅಯ್ಯೋ, ಹೋಗ್ರಿ. ಯಾಕೆ ನೀವು ಬರೋದಿಲ್ಲ? ಸರಿ, ಹೋಗೋದಿಲ್ಲ ನನ್ಗೆ. ಹೋಗ್ರಿ. ಮತ್ತೆ ಇಲ್ಲಿ ಎತ್ತುಗಳು ಡ್ಯೂಟಿ ಮಾಡೋದು ಬೇಡ. ಏನಾಗೋದಿಲ್ಲ, ಬರ್ರಿ. ಅವ್ರ ಡ್ಯೂಟಿ ಏನು ಇದ್ದೇ ಇರ್ತೈತೆ, ಹಂಗಂತ ಹೇಳಿ ಏನು ಜೀವನ ಪೂರ್ತಿ ಡ್ಯೂಟಿ ಮಾಡ್ಕೊಂತಾನೆ ಇರ್ತೀರಿ? ಒಂದಿನ ಒಂದ್ ಸ್ವಲ್ಪ ಜಾಸ್ತಿ ಹುಲ್ಲು ನೀರಿಟ್ಟು ಹೋಗ್ಬಿಡೋದೆ. ಒನ್ ಡೇ ಟ್ರಿಪ್ ಅಂತದೆ, ಮುಂಜಾನೆ ಹೋಗಿ ಸಾಯಂಕಾಲಕ್ಕೆ ಬರೋದೆ. ಬೇಕಿದ್ರೆ ಅಲ್ಲಿಂದ ಬಂದ ತಕ್ಷಣಕ್ಕೆ ನಾವು ಮನ್ಯಾಗ ಇಳಿತೀವಲ್ಲಿ, ಅಪ್ಪ ಮಗ ಬಂದು ಕೊಟ್ಟಿಗೆಯಾಗ ಮತ್ತೆ ಎತ್ತುಗಳಿಗೆ ಒಂದು ಸ್ವಲ್ಪ ಹುಲ್ಲು ನೀರಿಟ್ಟು ಮತ್ತೆ ವಾಪಸ್ ಮನೆಗೆ ಬರುವಂತ್ರಿ ಬೇಕಿದ್ರೆ. ಆದ್ರೆ ಹೋಗೊಂಬರ್ರಿ, ಎಲ್ಲಿಗೆ ಹೋದ್ರು ಬರ್ರಿ, ನೀವು ಬರ್ರಿ ಅಂತ ನಮ್ಗೆ ಕಳ್ಸೋದೆ. ತಗೋ ನೋಡೋಣ. ದೇವಸ್ಥಾನಕ್ಕೆ ಹೋಗೋದಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಿ. ಅಂದರೆ ಹುಡುಗರು ಎಂಜಾಯ್ ಮಾಡೋದಕ್ಕೆ ಇಂಥ ಖೋಖೋ, ಪ್ಲಮ್ಸ್, ಫಂಡೂಸ್ ಆ ಥರ ಕರ್ಕೊಂಡೋದ್ರೆ ಅವರು ಎಂಜಾಯ್ ಮಾಡ್ತಾರೆ. ಗಿರಿಜಕ್ಕ, ಸಿದ್ದೇಗೌಡ್ರದ್ದು ಆ ಥರ ಎಲ್ಲ ಕಾಮಿಡೀಸ್ ಆಗಿ ಮಾಡ್ಬೋದಲ್ಲಿ ಅಂತ ನಾನು ಅದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ನೀವೇನಂತೀರಿ? ದೇವಸ್ಥಾನಕ್ಕೆ ಹೋಗ್ಬೇಕಾ, ಇವರೆಲ್ಲರೂ ಏನು ವಾಟರ್ ಗೇಮ್ಸ್ ಥರ ಇರುತ್ತಲ್ಲ ಅದಕ್ಕೆ ಹೋಗ್ಬೇಕಾ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ರಿ, ಕ್ಷಮಿಸ್ರಿ. ಯಾಕಂತಂದ್ರೆ ನನ್ನ ಚಿಕ್ಕ ಮಗಳು ಇದ್ದಾಳಲ್ರಿ, ಇವಾಗ ಸ್ಕೂಲಿಗೆ ರಜೆ ಬೇರೆ ಕೊಟ್ಟಿದ್ದಾರೆ. ಹಂಗಾಗಿ ಅವಳಿಗೆ ಒಂದು ಕಡೆ ಕುಂದ್ರಿಸಿ ನಾನು ವಿಡಿಯೋಸ್ ಮಾಡೋದಕ್ಕಾಗೋದಿಲ್ಲ. ಅವಳಿಗೆ ಮಲಗಿಸಿ ವಿಡಿಯೋ ಮಾಡೋಣ ಅಂತ ಇವತ್ತು ಮಲಗ್ಸಕ್ಕೆ ಹೋಗಿದ್ದೀನಿ. ನಾನು ಮಕ್ಕೊಂಡ್ಬಿಟ್ಟಿದ್ದೀನಿ ರೀ, ಹಿಂಗಾಗ್ತಾ ಐತೆ. ಸ್ವಲ್ಪ ಹೊತ್ತಿಗೆ ಮಕ್ಕೊಂಡ್ರೆ ಎದ್ದು ಬಂದು ವಿಡಿಯೋಸ್ ಮಾಡ್ಬೋದು. ಅವಳು 1 ಗಂಟೆ ತಗೋತಾಳ್ರಿ ಸೀದಾ ಮಕ್ಕೊಳ್ಳೋದೇ ಇಲ್ಲ. ಹಿಂದಿನ ವಿಡಿಯೋದಲ್ಲಿ ಅವಳು ವಾಯ್ಸ್ ಕ್ಯೂಟ್ ಆಗಿದೆ, ಸ್ಪೆಷಲ್ ಆಗಿತ್ತು ವಿಡಿಯೋ ಅಂತೆಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅವಳು ಅವಾಗ ತಾನೇ ಎದ್ದಿದ್ಲು, ಹಂಗಾಗಿ ಆ ಥರ ಮಾತಾಡಿದಾಳ್ರಿ. ಇಲ್ಲಾಂದ್ರೆ ಅವಳು ನೋಡ್ಬೇಕ್ರಿ ಎಷ್ಟು ಇಂಟ್ರೆಸ್ಟ್ ಐತಿ ಈ ವಿಡಿಯೋಸ್ಗಳು ಮಾಡೋದಕ್ಕೆ. ಅಮ್ಮ ಹೇಳ್ಕೊಡಮ್ಮ ನನಗೂ ಅಂತಿದ್ದಾಳೆ. ಇಲ್ಲಮ್ಮ, ಮೊದಲು
ಚೆನ್ನಾಗಿ ಓದ್ರಿ ಎಲ್ಲ ಮಾಡ್ರಿ, ಆಮೇಲೆ ಕಲಿಸ್ತೀನಿ ಅಂತ ಹೇಳತ್ತೀನಿ. ನೋಡೋಣ್ರಿ ಅಪ್ಪ, ಅವ್ರ ಕಾಲಕ್ಕೆ ಇನ್ನೂ ಎಂತೆಂಥವು ಆ್ಯಪ್ಗಳು ಬರ್ತಾವು, ಈ AI ಅದು ಇದು ಅಂತ ಎಂತೆಂಥವು ಬರತ್ತಾವು. ಇನ್ನು ಅವ್ರು ದೊಡ್ಡವ್ರಾಗೋಷ್ಟೊತ್ತಿಗೆ ಇವೆಲ್ಲ ಇರ್ತಾವ ಇಲ್ಲ ಅದು ಗೊತ್ತಿಲ್ಲ. ಅಕಸ್ಮಾತ್ ಇದ್ರೂ ಸಣ್ಣಗಿರಿ ಜಕ ಎಂಟ್ರಿ ಕೊಡ್ತಾಳ್ರಿ, ಅವಳ ವಿಡಿಯೋಸ್ ಮಾಡ್ತಾಳೆ. ಆಯ್ತ್ರಿ ಅಪ್ಪ, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಎಕ್ಸ್ಪೋರ್ಟಿಗೆ ಕೊಡ್ತೀನಿ ರೀ. ಊಟ ಮಾಡಬೇಕು, ಊಟ ಮಾಡ್ತೀನಿ. ನೋಡೋಣ, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.